ಪಂಚಭಾಷಾ ನಟಿ, ನಮ್ಮ ಹೆಮ್ಮೆಯ ಕನ್ನಡತಿ ನಿತ್ಯಾ ಮೆನನ್ ಅವರು. ಕನ್ನಡತಿ ಅಂತ ಹೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ. ಆಫ್ ಸ್ಕ್ರೀನ್ ಆರ್ ಆನ್ ಸ್ಕ್ರೀನ್ ಬಿಂದಾಸ್ ಆಗಿರ್ತೀರಾ ನೀವು. ಯು ಆಲ್ಸೋ ವಾನ್ ಎ ನ್ಯಾಷನಲ್ ಅವಾರ್ಡ್ ಫಾರ್ ತಿರುಚಿತ್ರಂಬಲಂ. ನಾನು ಅಷ್ಟು ಅವಾರ್ಡ್ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ನಾನು ಯುವರ್ ಎನ್ ಐಕಾನ್, ಯುವರ್ ಎ ಸ್ಟಾರ್. ಮನೇಲಿ ಅದನ್ನು ಒಪ್ಪಿದಾರ. ಅವಾಗ ಐ ಫೀಲ್ ನನಗೆ ಆ್ಯಕ್ಟಿಂಗ್ ಬರುತ್ತಾ, ಆ್ಯಕ್ಟಿಂಗ್ ಯಾಕೆ ನೀವು ಸ್ಯಾಂಡಲ್ವುಡಲ್ಲಿ ಜಾಸ್ತಿ ಕಾಣಿಸ್ಕೊತಿಲ್ಲ? ಐ ಡೋಂಟ್ ನೋ, ಮೇ ಬಿ ದೇ ಆರ್ ನಾಟ್ ವಿಜುವಲೈಸಿಂಗ್ ಮೀ ಇನ್ ಸರ್ಟನ್ ವೇ ಆರ್ ಐ ಡೋಂಟ್ ನೋ. ನೀವು ಪರ್ಸ್ನಲಿ ಈ ಇಂಡಸ್ಟ್ರಿ ಅಂದರೆ ನನಗೆ ಕಂಫರ್ಟ್ ಅಂತ ಫೀಲ್ ಮಾಡೋ ಥರ ಒಂದಿದೆಯಾ? ಎಲ್ಲ ಇಂಡಸ್ಟ್ರಿಯಲ್ಲೂ ಪಾಸಿಟಿವ್ಸ್ ಇರುತ್ತೆ, ಸಮ್ ನೆಗೆಟಿವ್ಸ್ ಇರುತ್ತೆ. Is there still complexity in success and nobility in failure with you? What a wonderful question. Can you please sing for us? ನಾನಿನ್ನ ಮರೆಯಿಲಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಟುಡೇ ಕರ್ನಾಟಕ ತಕ್. ನಾನು ನಿಮ್ಮ ಅನಘಾ ಕೇಶವ್. ಇವತ್ತು ನಮ್ಮ ಜೊತೆ ಜಾಯಿನ್ ಆಗ್ತಾ ಇರೋ ವ್ಯಕ್ತಿ ಒಬ್ರು ಪಂಚಭಾಷಾ ನಟಿ. ನನಗೇ ಆಗಲಿ ಅಥವಾ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಅಥವಾ ಭಾರತಾದ್ಯಂತ ಯಾರೆಲ್ಲ ಚಿತ್ರಗಳನ್ನ ಇಷ್ಟಪಟ್ಟು ನೋಡ್ತಾರೋ ಅವ್ರಿಗೆಲ್ಲರನ್ನೂ ಅವರ ಭಾಷೆಯಲ್ಲೇ ರಂಜಿಸಿದಂಥ ನಮ್ಮ ಹೆಮ್ಮೆಯ ಕನ್ನಡತಿ ನಿತ್ಯಾ ಮೆನನ್ ಅವರು. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇಂಟರ್ವ್ಯೂಗೆ ಒಪ್ಕೊಂಡು ಬಂದಿದ್ದಕ್ಕೆ ಇಟ್ ಮೀನ್ಸ್ ಅ ಲಾಟ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು. ಇಟ್ ಮೀನ್ಸ್ ಅ ಲಾಟ್ ಟು ಮೀ ಆಲ್ಸೋ. ನೀವು ಕನ್ನಡತಿ ಅಂತ ಹೇಳಿದರೆ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ನನ್ನ ಹಾರ್ಟಲ್ಲಿ ಅದೇ ನನ್ನ ಐಡೆಂಟಿಟಿ. ಸೊ ಥ್ಯಾಂಕ್ ಯು. ಯಾಕಂದರೆ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಫಸ್ಟ್ ಹೇಳಿದಾಗ ತುಂಬ ಜನ ಏನಂದ್ರು ಅಂತಂದರೆ, ನಿತ್ಯಾ ಮೆನನ್ನ ಮಲಯಾಳಂ ಆಕ್ಟರ್ ಅಲ್ವಾ, ಕನ್ನಡ ಮಾತಾಡ್ತಾರ ಅಂತ. ಅಂದರೆ ಇವತ್ತು ಕೂಡ ಇಷ್ಟು ದಿವಸ ಆದಮೇಲೂ ಕೂಡ ನೀವು ಬೆಂಗಳೂರು ಹುಡುಗಿ ಅಂತ ಗೊತ್ತು, ಬಟ್ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಜನ ಇನ್ನೂ ದೇ ಕೀಪ್ ಆಸ್ಕಿಂಗ್. ವಾಟ್ ಈಸ್ ಯುವರ್ ಮದರ್ ಟಂಗ್ ಆ್ಯಕ್ಚುಲಿ ಮ್ಯಾಮ್? ಆ್ಯಕ್ಚುಲಿ ನಂದು ನಾವು 3 ಜನರೇಷನ್ಸಿಂದ ಬೆಂಗಳೂರಲ್ಲಿರೋರು. ನಮ್ಮ ಗ್ರ್ಯಾಂಡ್ ಫಾದರ್ಸ್ 2 ಸೈಡಲ್ಲಿ, ಬೋತ್ ಮೈ ಗ್ರ್ಯಾಂಡ್ ಫಾದರ್ಸ್, ಅವರು ಬೆಂಗಳೂರಿಗೆ ಬಂದಿದ್ದು ವೆನ್ they were 15 years old or something like that. ಸೊ ತುಂಬ ಯಂಗ್ ಏಜಲ್ಲಿ ಅವ್ರು ಬಂದು ವಿ ವರ್ ಸೆಟಲ್ಡ್ ಹಿಯರ್ ಇನ್ ಬ್ಯಾಂಗ್ಳೂರ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ನಮ್ಮ ತಂದೆ ತಾಯಿ ಹುಟ್ಟಿದ್ದು ಬೆಂಗಳೂರಲ್ಲಿ, ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ. ಆ್ಯಂಡ್ ನಾನು ಓದಿದ್ದು ಪೂರ್ಣಪ್ರಜ್ಞಲ್ಲಿ. ಮೈ ಸೆಕೆಂಡ್ ಲ್ಯಾಂಗ್ವೇಜ್ ವಾಸ್ ಕನ್ನಡ. ಸೊ ನನಗೆ ಓದಕ್ಕೆ ಬರೆಯೋಕ್ಕೆ ಬರುತ್ತೆ ಕನ್ನಡ, ಬೇರೆ ಯಾವುದು ಬರಲ್ಲ. ನನಗೆ ಮಲಯಾಳಂ ಓದಕ್ಕೆ ಬರೆಯೋಕ್ಕೆ ಬರಲ್ಲ. ಸೊ ನನಗೆ ಒಂದು ಐಡೆಂಟಿಟಿ ಕ್ರೈಸಿಸ್ ಯಾವಾಗಲೂ ಇದೆ. ಯುನೋ, ನನ್ನನ್ನು ನೋಡಿದರೆ ಯಾವಾಗಲೂ ಕೇರಳ ಅಂತಾರೆ. ಅದು ಅಫ್ಕೋರ್ಸ್ ಮಲಯಾಳೀಸ್ ಆಗಿರೋದ್ರಿಂದ ಹೇಳ್ತಾ ಇದ್ದಾರೆ, ಆದ್ರೂ ಇಟ್ ಈಸ್ ನಾಟ್ ಎನ್ ಐಡೆಂಟಿಟಿ. ನಮಗೆ ಬೆಂಗಳೂರು ಅಂದರೆ ಇಟ್ ಫೀಲ್ಸ್ ಲೈಕ್ ಹೋಮ್. ಇಟ್ ಈಸ್ ಹೋಮ್. ನಮ್ಮಮ್ಮ 2 days ಬ್ಯಾಕ್ ಅಮ್ಮ ಹತ್ರ ಹೋಗಿದ್ದೆ ನಾನು. ಸೊ ಅವ್ರು ಹೇಳ್ತಾಯಿದ್ರು, ಏನೋ ಡೆಲಿವರಿ ಕೊಡೋಕ್ಕೆ ಬಂದಿರೋ ಹುಡುಗ ಓಪನ್ ಮಾಡಿದರೆ ಹಿಂದಿಯಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಹಿಂದಿಯಲ್ಲಿ ಹೇಳ್ತಾ ಇದೆಯಾ, ಕನ್ನಡಲ್ಲಿ ಮಾತಾಡು ಅಂದರೆ, ಮೇಡಮ್ ಕನ್ನಡಲ್ಲಿ ಮಾತಾಡಿದೆ, ಎಲ್ಲರೂ ಹಿಂದಿಯಲ್ಲಿ ಮಾತಾಡು ಅಂತಾರೆ. ಹಾಗಾದ್ರೆ ನೀನು ಹೇಳಬೇಕು, ನಾನು ಹಿಂದಿಯಲ್ಲೆಲ್ಲ ಮಾತಾಡಲ್ಲ, ನಾನು ಕನ್ನಡಲ್ಲಿ ಮಾತಾಡ್ತೀನಿ, ನೀವು ಬೇಕಾದರೆ ಕನ್ನಡ ಕಲ್ತ್ಬಿಟ್ಟು ನೀವು ಮಾತಾಡಿ ಅಂತ ಹೇಳಿದ್ದೆ ನಾನು ಅವನ ಹತ್ರ ಅಂತ. ಮತ್ತೆ ಕಲಿಬೇಕಲ್ವಾ ಕನ್ನಡ, ದೇ ಶುಡ್ ನೋ ಅಂತಾರೆ. ಸೊ that is our heart. Like we are by heart we are here. And ನಮಗೆ ಹಾಗೆ ಟು ಕಾಲ್ ಮೀ ಫ್ರಮ್ ಕೇರಳ, ಅದು ನನಗೆ ಒಂದು ದೊಡ್ಡ ಐಡೆಂಟಿಟಿ ಕ್ರೈಸಿಸ್ ನನಗೆ. ಐ ಡೋಂಟ್ ಫೀಲ್ ಲೈಕ್, ಬಟ್ ಎಷ್ಟು ಹೇಳಿದ್ರು ನೋಬಡಿ ಅಂಡರ್ಸ್ಟ್ಯಾಂಡ್ಸ್. ಆ್ಯಂಡ್ ಇವಾಗಲೂ 1-2 ಶೆಡ್ಯೂಲ್ ಆದಮೇಲೂ ಕೇಳ್ತಾರೆ, ಫ್ಲೈಟ್ ಎಲ್ಲಿಗೆ ಬುಕ್ ಮಾಡಬೇಕು ಮೇಡಮ್, ಕೊಚ್ಚಿನ್ಗೆ ಬುಕ್ ಮಾಡಲಾ ಫ್ಲೈಟು ಅಂತ. ನನ್ನ ಕಾರ್ ನೋಡಿ KA ರಿಜಿಸ್ಟ್ರೇಷನ್ ಇದೆ, ನಾನು ಎಷ್ಟು ಸತಿ ನಾನು ಬೆಂಗಳೂರಿಗೆ ಹೋಗಿದ್ದೀನಿ, ಇದ್ರೂ ಕೊಚ್ಚಿನ್ಗೆ ಬುಕ್ ಮಾಡಲಾ ಅಂತ ಕೇಳ್ತಾರೆ. ಸೊ ಇರೋದು ಕೇರಳದವರು ಅಂತಲೇ, ಬಿಕಾಸ್ ನಿಮ್ಮ ಸರ್ನೇಮ್ನ ನೋಡಿ ಐ ಥಿಂಕ್ ಮೆನಿ ಪೀಪಲ್. ಬಟ್ ಮೈ ಸರ್ನೇಮ್ ಆಲ್ಸೋ ನಾನು ಕ್ರಿಯೇಟ್ ಮಾಡಿದ ಸರ್ನೇಮ್ ಅದು. ಇಟ್ಸ್ ನಾಟ್ ಮೆನೊನ್, ಇಟ್ಸ್ ಮೆನೆನ್, MENEN.
ನಾನೇ ಕ್ರಿಯೇಟ್ ಮಾಡಿ ನಾನೇ ಕೋಟಲ್ಲಿ ಚೇಂಜ್ ಮಾಡಿದ್ದು. Oh, so it's Nithya Menon, not It's Nithya Menon, Menon. yeah, it's mine. I made it up. Why? Because if you remember, ನಾವು ಚಿಕ್ಕ ವಯಸ್ಸು ಇವಾಗಲೂ ಎಲ್ಲರೂ ಎಸ್ಪೆಷಲಿ ಐ ಥಿಂಕ್ ಇಟ್ ವಾಸ್ ಅ ಬ್ಯಾಂಗ್ಳೂರ್ ಥಿಂಗ್, ಎಲ್ಲರಿಗೂ ಇನಿಷಿಯಲ್ಸ್ ಇತ್ತು ಅಲ್ವಾ, ನಮ್ಮ ಅಮ್ಮ ಅಪ್ಪ ಇನಿಷಿಯಲ್ಸ್ ಅಲ್ವಾ, TS ಸ್ಮಿತಾ, KA ಶ್ರುತಿ ಅಂತ. ಸೊ ಹಾಗೆ ನನಗೂ ಇನಿಷಿಯಲ್ಸ್ ಇತ್ತು. ನಮ್ಮ ಅಮ್ಮ ಅಪ್ಪ ಹೆಸರು NS ನಿತ್ಯ ಅಂತ. Okay. ಸೊ ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ ನಾನು. ಏನ್ NS ಅಂದ್ರೆ full form? ನಮ್ಮ ಅಮ್ಮ ಅಪ್ಪ ಹೆಸರು ನಳಿನಿ ಸುಕುಮಾರ್ ಅಂತ. Okay. ಸೊ ಅದು ನನ್ನ ಹೆಸರು. ಆದರೆ ಪಾಸ್ಪೋರ್ಟಲ್ಲಿ ಹೀಗೆಲ್ಲ ನೋಡಿದರೆ ತುಂಬ ಕಷ್ಟ. ಅದನ್ನು ಇದು ಮಾಡಿ ನಳಿನಿ ಸುಕುಮಾರ ನಿತ್ಯ ಅಂತಾರೆ. ಆ್ಯಂಡ್ ದೆನ್ ದಿ ಕಾಲ್ ಮಿ ನಳಿನಿ. ನಾನು ಹೇಳಿದೆ ಇದೇನಿದು, ನನಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಬೇಕು, ಇದು NS ಅಂತ ಹಾಕಿದರೆ ನನಗೆ ಪಾಸ್ಪೋರ್ಟಲ್ಲಿ ಕಷ್ಟ, ನನಗೆ ವೆನ್ ಐಮ್ ಟ್ರಾವ್ಲಿಂಗ್ ಆ್ಯಂಡ್ ಆಲ್ ಇಟ್ಸ್ ಡಿಫಿಕಲ್ಟ್, ಐ ವಾಂಟ್ ಅ ಲಾಸ್ಟ್ ನೇಮ್ ಅಂತ. ನೋಡಿದರೆ ಇವರು ನ್ಯೂಮರಾಲಜಿ ಎಲ್ಲ ನೋಡಿಬಿಟ್ಟು ಅವರು ಹಾಕಿದ್ದಾರೆ. ಓಕೆ, ಅವ್ರು ಹಂಗೆ ನೋಡಿಬಿಟ್ಟು ಹಾಕಿದ್ದಾರಲ್ವ, ಅದು ಚೇಂಜ್ ಮಾಡೋದು ಬೇಡ ಅಂತ ನಾನು ನ್ಯೂಮರಾಲಜಿ ಕಲ್ತ್ಬಿಟ್ಟು ನಾನೇ ಅದನ್ನು ಮ್ಯಾಚ್ ಮಾಡಿ ಆ NSಗೆ ಮ್ಯಾಚ್ ಆಗೋದು MENEN. ಸೊ ಅದು ಚೆನ್ನಾಗಿದೆಯಲ್ಲ ಕೇಳೋಕ್ಕೆ. ಕೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ನಾನು ಎಲ್ಲಿಂದ ಏನು ಅಂತ, ಒಂಥರ ನ್ಯೂಟ್ರಲ್ ಆಗಿರುತ್ತೆ ಅಂತ ನಾನು ನೈವಾಗಿ ನಾನು ಹಾಕೊಂಡ್ಬಿಟ್ಟೆ. ಇವಾಗ ನೋಡಿದ್ರೆ ಎಲ್ಲರೂ ಮೇನೋನ್ ಅಂತಾರೆ. ಫ್ಯಾಮಿಲಿನ ಯಾರಿಗೂ ಮೇನನ್ ಅಂತ ಸರ್ನೇಮೇ ಇಲ್ಲ. ನಮ್ಮ ಅಪ್ಪ ಎಲ್ಲ ಅವ್ರಿಗೆ ಸರ್ನೇಮ್ ಹಾಕೋದು ಅವ್ರಿಗೆ ಇಷ್ಟ ಇಲ್ಲ. ವಿ ಡೋಂಟ್ ಯೂಸ್ ಅ ಸರ್ನೇಮ್. ನಮ್ಮ ಹೆಸರೇ ಹಿಂಗೆ K ಸುಕುಮಾರ್, M ನಳಿನಿ, NS ನಿತ್ಯ ಹಾಗೆ ಇರ್ತಾ ಇತ್ತು. ಸೊ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ ಅದು ಸರ್ನೇಮ್ ಹಾಕೋದು. ಯಾಕೆ ನಾವು ಕಾಸ್ಟ್ ನೇಮ್ ಹಾಕೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ರು. ಸೊ ನಾನೇ ಮಾಡಿ ಹಾಕಿರೋದು ಅದು. ಬಟ್ ದಟ್ ಬ್ಯಾಕ್ ಫೈರ್ಡ್ ನಾವು ಎಲ್ಲರೂ ಇವಾಗ. ಯು ಕಾಂಟ್ ಕಾಲ್ ಇಟ್ ಬ್ಯಾಕ್ ಫೈರಿಂಗ್ ಬಿಕಾಸ್ ಯು ಆರ್ ಸೋ ಲಕ್ಕಿ ಇನ್ ಅ ವೇ ದಟ್ ನೀವು ಭಾರತದಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗಿ, ಕೇರಳಕ್ಕೆ ಹೋಗಿ ಅಥವಾ ಚೆನ್ನೈಗೆ ಹೋಗಿ ಅಥವಾ ಹೈದ್ರಾಬಾದ್ಗೆ ಹೋಗಿ ಅಥವಾ ಬಾಲಿವುಡ್ ಕಡೆ ಹೋಗಿ, ಎಲ್ಲರೂ ನಿತ್ಯ ಮೇನನ್ ನಮ್ಮ ಕಡೆಯವರು, ನಮ್ಮ ಆಕ್ಟ್ರು ಅಂತ ಎವ್ರಿಬಡಿ ಸೇಸ್ ದಟ್ ಯು ಆರ್ ದೇರ್ ಆಕ್ಟರ್. So essentially it looks like everybody thinks of you as their own. So ನೀವು ಅದನ್ನ ಬರೀ ಅದೊಂದು ಕಷ್ಟ, ಒಂದು ಪೇನ್ ಅಂತ ಹೇಳೋಂಗಿಲ್ಲ. ಬಿಕಾಸ್ ಐ ಸಿ ಇಟ್ ಆಸ್ ಅ wool because everybody thinks of you as their own. ಐ ಥಿಂಕ್ ನನಗೆ ಒಂದೊಂದು ಲ್ಯಾಂಗ್ವೇಜಲ್ಲಿರೋ ಕಂಫರ್ಟ್ ಇದೆಯಲ್ಲ, ಅದು ಇಟ್ ಶೋಸ್ ವೆನ್ ಐ ಆಮ್ ಸ್ಪೀಕಿಂಗ್ ದ ಲ್ಯಾಂಗ್ವೇಜ್ ಆ್ಯಂಡ್ ಐ ಹ್ಯಾವ್ ಅ ಲವ್ ಟುವರ್ಡ್ಸ್ all the languages. ಹೆಂಗ್ ಕಲಿತ್ರಿ ಇಷ್ಟೊಂದು? ಐ ಮೀನ್ ಬೆಂಗಳೂರಲ್ಲಿ ಇರೋವಾಗ ಅದು ಇಟ್ಸ್ ಬಟ್ ಆ ಡೈಲೆಕ್ಟ್ ಎಲ್ಲ ಪಿಕ್ ಮಾಡೋದು ಕಷ್ಟ ಅಲ್ವಾ? ಹೆಂಗೆ ಈಗ ತೆಲುಗು ಮಾತಾಡಿದ್ರೆ ಅದ್ರ ಏನು ಪಕ್ಕಾ ತೆಲುಗು ಥರ ಮಾತಾಡ್ತೀರಾ, ಪಕ್ಕಾ ಮಲಯಾಳಂ ಥರ? ಐ ಥಿಂಕ್ ಐ ಹ್ಯಾವ್ ಒಂದು ಅಫಿನಿಟಿ ನನಗಿದೆ ಲ್ಯಾಂಗ್ವೇಜಸ್ ಕಲಿಯೋಕ್ಕೆ. ಸ್ವಲ್ಪ ಈಸಿಯಾಗಿ ಬಂದ್ಬಿಡುತ್ತೆ ನನಗೆ. ಚಿಕ್ಕ ವಯಸ್ಸಿಂದ ಅದು ಈಸಿಯಾಗಿ ಬರ್ತಾ ಇದೆ ನನಗೆ ಲ್ಯಾಂಗ್ವೇಜ್ ಮಾತಾಡೋದು. ಮೇ ಬಿ ಇಟ್ಸ್ ಪಾರ್ಟ್ ಆಫ್ ದಟ್ ಆ್ಯಕ್ಟಿಂಗ್ ಟ್ಯಾಲೆಂಟ್ ಆಲ್ಸೋ. ಇನ್ನೊಬ್ರನ್ನ ನೋಡಿದರೆ ಟು ಅಬ್ಸರ್ವ್ ಆ್ಯಂಡ್ ಅವ್ರು ಹೆಂಗೆ ಮಾತಾಡ್ತಾರೆ ಅದೇ ಥರ ಟು ಬಿ ಏಬಲ್ ಟು ರೆಸ್ಪಾಂಡ್ ಆ್ಯಂಡ್ ಮೇ ಬಿ ಲೈಕ್ ದ್ಯಾಟ್. ಬಟ್ ಬೆಂಗಳೂರಲ್ಲಿ ಇರೋದು ಇಟ್ಸ್ ಅನ್ ಅಡ್ವಾಂಟೇಜ್ ಬಿಕಾಸ್ ನಾವು ಎಲ್ಲ ಲ್ಯಾಂಗ್ವೇಜು ನಾವು ಕೇಳ್ತಾ ಇರ್ತೀವಿ. ತಮಿಳು ಕನ್ನಡ ಅಷ್ಟೇ ಕೇಳಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ. ಸೊ ಬೋತ್ ಫಾರ್ ಮೀ ತಮಿಳ್ ಆ್ಯಂಡ್ ಕನ್ನಡ ಇಸ್ ಲೈಕ್ ಮದರ್ ಟಂಗ್ಸ್. ಲೈಕ್ ಅದು ಆಟೋಮ್ಯಾಟಿಕ್ಕಾಗಿ ಅದು ಫ್ಲೂಯೆಂಟಾಗಿ ನಂಗೆ ಬರುತ್ತೆ. ಮಲಯಾಳಂ ಅಷ್ಟು ಫ್ಲೂಯೆಂಟಾಗಿ ಬರಲ್ಲ ಆ್ಯಕ್ಚುಲಿ. ಹೌದಾ? ಸ್ವಲ್ಪ ನಾವು ಇವಾಗ ನಮ್ಮ ಅಪ್ಪ ಎಲ್ಲ ತಮಿಳ್ ಇಲ್ಲ ಕನ್ನಡ ಮಾತಾಡಿದರೆ ಯಾರೂ ಹೇಳಲ್ಲ ಇವರು ತಮಿಳಿಯನ್ ಅಲ್ಲ, ಇವರು ಕನ್ನಡಿಗ ಅಲ್ಲ ಅಂತ. ಬಟ್ ಮಲಯಾಳಂ ಮಾತಾಡಿದರೆ ಒಂಚೂರು ಗೊತ್ತಾಗತ್ತೆ, ಓ ಇವರು ಕೇರಳದಿಂದ ಅಲ್ಲ ಅಂತ. ಬಿಕಾಸ್ ವಿ ಆರ್ ಫ್ರಮ್ ಹಿಯರ್ ಫಾರ್ ಜನರೇಷನ್ಸ್. ಅವ್ರ ಫ್ರೆಂಡ್ಸ್ ಎಲ್ಲ ತಮಿಳಿಯನ್ಸು ಚಿಕ್ಕ ವಯಸ್ಸಿಂದ ಅವರು ಓದಿದ ತಮಿಳು. ಸೊ ಹಾಗೆ ಚಿಕ್ಕ ವಯಸ್ಸಿಂದಲೇ ಯು ಲರ್ನ್ಡ್ ಆಲ್ ಲ್ಯಾಂಗ್ವೇಜಸ್, ತೆಲುಗು, ಮಲಯಾಳಂ, ತಮಿಳ್. ಇಟ್ ಸೀಮ್ಸ್ ಐ ಯೂಸ್ ಟು ನೋ ಮೋರ್. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಮರಾಠಿ ಎಲ್ಲ ಮಾತಾಡ್ತಾ ಇದ್ದೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. neighbor was a Marathi person or something. I forgot now, but yeah. But ಓದಕ್ ಬರೆಯಕ್ ಬರೋದು ಕನ್ನಡ ಮಾತ್ರ and Hindi. So when you read scripts it will be in Kannada and in Hindi? No, when we read, yeah, it will be in English. ಅದು ಬಂದು ಇಂಗ್ಲಿಷ್ ಟ್ರಾನ್ಸ್ಲಿಟ್ರೇಷನ್ ಮಾಡ್ತಾರೆ. Okay. ಬಿಕಾಸ್ ಕನ್ನಡ ಗೊತ್ತಿದ್ರೂ ಹಿಂದಿ ಗೊತ್ತಿದ್ರೂ
ಅದು ಒಂದು ಸ್ಕ್ರಿಪ್ಟ್ ಓದೋಕ್ಕೆ ಇಟ್ಸ್ ನಾಟ್ ಈಸಿ ಇನ್ ದ ಅನ್ಲೆಸ್ ಯು ಆರ್ ಯುನೋ ಸ್ಕ್ರಿಪ್ಟ್ ಓದುವಾಗ ಇಂಗ್ಲೀಷ್ ಇಸ್ ದ ಮೋಸ್ಟ್ ಕಂಫರ್ಟಬಲ್. ಸೊ ಅವರು ಟ್ರಾನ್ಸ್ಲಿಟ್ರೇಷನ್ ಮಾಡಿಬಿಟ್ಟು ಕೊಡ್ತಾರೆ ವಿಚ್ ಅವರ್ ಲ್ಯಾಂಗ್ವೇಜ್, ಕನ್ನಡ, ತಮಿಳ್, ಮಲಯಾಳಂ. ಮತ್ತೆ ನೀವು ಇಲ್ಲೇ ಬೆಳೆದ್ರಿ, ದೆನ್ ನಿಮ್ಮ ಸ್ಕೂಲಿಂಗ್ ಆದ್ಮೇಲೆ ಕಾಲೇಜ್ ಎಲ್ಲ ಆಗಿದ್ದು ಇನ್ ವಿಚ್ ಏರಿಯಾ ಓದಿದ್ದು? ಅದು ಇಲ್ಲೇ ಯಾ, ಸೊ ಕರ್ನಾಟಕ ಓನ್ಲಿ. ನಾನು ಕಾಲೇಜ್ ಮೌಂಟ್ ಕಾಮಲಲ್ಲಿ 2 years ಓದಿದ್ದು. ಅದಾದಮೇಲೆ ಸಾರಿ ಏನು ಓದಿದ್ರಿ? ಐ ಡಿಡ್ ಅದು 11th and 12th ಅಲ್ವಾ. ಸೊ PCBH ಐ ಡಿಡ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಆ್ಯಂಡ್ ಹೋಮ್ ಸೈನ್ಸ್. ಎಲ್ಲಿ ನನಗೆ ಮ್ಯಾಥ್ಸ್ ಇಲ್ಲದೆ ಇರೋ ಇದು ಕೋರ್ಸ್ ಎಲ್ಲಿ ಸಿಗತ್ತೆ ಅಂತ ಹುಡುಕಿ ಅದು ಐ ಡಿಡ್ ನಾಟ್ ವಾಂಟ್ ಟು ಡು ಮ್ಯಾಥ್ಸ್. ಐ ಸೆಡ್ ದಿಸ್ ಇಸ್ ನಾಟ್ ಮೈ ಏರಿಯಾ, ಇದು ನಾನು ಲೈಫಲ್ಲಿ ನಾನು ಯೂಸ್ ಮಾಡೋದಿಲ್ಲ, ನನಗೆ ಇದು ದೇರ್ ಆರ್ ಸರ್ಟನ್ ಜಾಬ್ಸ್ ನಮಗೆ ಅದು ಯೂಸ್ ಆಗಲ್ಲ. ಯಾಕೆ ನನ್ನ ಹಿಂಗೆ ಟಾರ್ಚರ್ ಮಾಡ್ತೀರಾ? ನನಗೆ ಅದು ಇಟ್ಸ್ ಅ ವೇಸ್ಟ್ ಆಫ್ ಮೈ ಟೈಮ್. ನಾನು ಬೇರೆ ಏನಾದರೂ ಓದ್ತೀನಿ ವಿಚ್ ಇಸ್ ಲೈಕ್. ಸೊ ಐ ಸೆಡ್, ಸೊ ಅದು ಹುಡುಕಿ ಅದು ಮೌಂಟ್ ಕಾಮಲಲ್ಲಿ ಮಾತ್ರ ಇತ್ತು. ಮ್ಯಾಥ್ಸ್ ಇಲ್ಲದೆ ಇರೋ ಸೈನ್ಸ್ ಆಪ್ಷನ್ ಬೇರೆ ಎಲ್ಲೂ ಇಲ್ಲ. ಸೈನ್ಸೇ ಮಾಡಬೇಕು ಬೇರೆ ಇವ್ರಿಗೆ, ಅಮ್ಮ ಅಪ್ಪಗೆ, ಫ್ಯಾಮ್ಲಿಗೆ. ನಾವು ಸೈನ್ಸ್ ಮಾಡಿಲ್ಲ, ಇದೇ ಮ್ಯಾಥ್ಸ್ ಮಾಡ್ತಾ ಇಲ್ಲ ಅಂದರೆ ತುಂಬ ಇದು ಒಪೋಸಿಷನ್ನು. ಅಯ್ಯೋ ಮ್ಯಾಥ್ಸ್ ಮಾಡ್ತಾ ಇಲ್ಲ ಇವಳು, ಏನಾಗುತ್ತೆ ಇವಳು ಲೈಫ್ ಅಂತ ಎಲ್ಲ. ಸೊ ನಾನು ನೋ ಚಾನ್ಸ್ ಆಫ್ ಟೇಕಿಂಗ್ ಆರ್ಟ್ಸ್ ಆರ್ ಎನಿಥಿಂಗ್ ಬಿಕಾಸ್ ಐ ವಾಸ್ ಸ್ಕೋರಿಂಗ್ ವೆಲ್. ಸೊ ಸೈನ್ಸೇ ಮಾಡಬೇಕು. ಸೊ ಅದರಲ್ಲಿ ಮೌಂಟ್ ಕಾಮಲಲ್ಲಿ ಮಾತ್ರ ಇತ್ತು ಆ ಒಂದು ಕೋರ್ಸು ಮ್ಯಾಥ್ಸ್ ಇಲ್ಲದೆ ಇರೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಆ್ಯಂಡ್ ಹೋಮ್ ಸೈನ್ಸ್. ಹೋಮ್ ಸೈನ್ಸ್ ನನ್ಗೆ ಐ ಡೋಂಟ್ ಲೈಕ್ ಇಟ್, ಬಟ್ ನೋ ಪ್ರಾಬ್ಲಮ್, ಲೈಕ್ ವಿತ್ ನೋ ಮ್ಯಾಥ್ಸ್. ಸೊ ಅದಾದ್ಮೇಲೆ ದೆನ್ ದೇ ಸೆಡ್ ಮೌಂಟ್ ಕಾಮಲಲ್ಲಿ ಸಿಗ್ಬೇಕಂದ್ರೆ 93% ಮೇಲೆ, 92% ಮೇಲೆ ತಗೋಬೇಕು ಅಂತ. ಸೊ ಐ ಗಾಟ್ 93%. I said, it's fine, I will get it. Just cross the border. I said, I got 93, I'll get into Mount Carmel. So, yeah, I studied in Mount Carmel. And then, adadmele I studied journalism in Manipal. Journalism? Yeah. You studied journalism? Yeah, I did. Oh my God. I wanted to be a journalist. Is that? Yeah. Tell me about it. But then why didn't the plan go as planned? Actually, ನನಗೆ ಆ ಏಜಲ್ಲಿ ವಾರ್ ಜರ್ನಲಿಸಮ್ ಆ್ಯಂಡ್ ಲೈಕ್ ಐ ವಾಂಟೆಡ್ ಟು ಬಿ ಅ ವಾರ್ ಜರ್ನಲಿಸ್ಟ್. Ma'am, something that amazes me about you is that you are 100% unapologetically yourself, be it off screen or on screen. ಬಿಂದಾಸಾಗಿರ್ತೀರ ನೀವು. ಇಷ್ಟು ಸಿನಿಮಾ ಆದಮೇಲೂ ಆ ಒಂದು ಇನ್ನಸೆನ್ಸ್ ಮತ್ತು ಇನ್ನಸೆಂಟ್ ಸ್ಮೈಲ್ನ ಹೆಂಗೆ ಇನ್ನು ಉಳಿಸ್ಕೊಂಡಿದ್ದೀರಾ? I don't know. Because you're credited with that you have that natural way of acting, that organic way of storytelling. How did I mean cinema andre ಒಂದು ಬಣ್ಣದ ಪ್ರಪಂಚ ಅಂತ ಒಂದು ಇಂಪ್ರೆಷನ್ ಇರುವಾಗ did you ever have that pressure on you to change yourself? Yes. The world always puts that pressure on you to change you. It's always going to be there. But I had ಒಂದು core, a soul that was, I could not, ಅದು ಹೆಂಗೆ ಮಾಡೋದು, ಲೈಕ್ ದಿಸ್ ಕರ್ಲಿ ಹೇರ್ ಆ ಟೈಮಲ್ಲಿ. ಇವಾಗ ಇಟ್ಸ್ ಅ ಬಿಗ್ ಟ್ರೆಂಡ್, ಇಟ್ಸ್ ಓಕೆ. ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ ಇಟ್ ವಾಸ್ ನಾಟ್ ಓಕೆ. ಎಲ್ಲರೂ ಸ್ಟ್ರೇಟ್ ಮಾಡ್ತಾ ಇದ್ರು, ಅದನ್ನ ಸ್ಟ್ರೇಟ್ ನೀಟಾಗಿ ಸ್ಟ್ರೇಟ್ ಮಾಡಿ, ದಟ್ ವಾಸ್ ದ ಟ್ರೆಂಡ್. ಸೊ ಅವಾಗ ನನ್ನ ಕೂದಲು ನೋಡಿ, ಇದೇನಿದೆ ಹಿಂಗಿದೆ, ಸಾಯಿಬಾಬಾ ಹೇರು, ಸಾಯಿಬಾಬಾ ಹೇರ್. ಸೊ ಯು ಹ್ಯಾವ್ ಟು ಡೂ ಸಮಥಿಂಗ್, ಇದೇನಾದರೂ ಮಾಡಬೇಕು, ಈ ಐಬ್ರೋಸ್ ಏನು ಇಷ್ಟು ತಿಕ್ಕಾಗಿದೆ. ಇವಾಗ ನೋಡಿದ್ರೆ ಇದೆಲ್ಲ ದೊಡ್ಡ ಟ್ರೆಂಡ್ ಇವಾಗ, ಬಟ್ ಇಟ್ ವಾಸ್ ನಾಟ್ ಸೊ ಅಟ್ ದಟ್ ಟೈಮ್. ಇದು ತಿನ್ ಮಾಡಬೇಕು, ಇದನ್ನ ಸ್ಟ್ರೇಟ್ ಮಾಡಬೇಕು. ಐ ಕುಡಂಟ್ ಡೂ ಇಟ್. ಐ ಆ್ಯಕ್ಚುಲಿ ನನ್ಗೆ ಆಗ್ತಾ ಇಲ್ಲ. ಯಾಕೆ ನಾನು ಹೆಂಗೆ ಅದು ಚೇಂಜ್ ಮಾಡೋದು? ನಿಮಗೆ ಹೇಳ್ತಿದ್ರ ಹೇರ್ ಸ್ಟ್ರೈಟನ್ ಮಾಡ್ಕೊಳ್ಳಿ, ಸ್ಟ್ರೈಟನ್ ಯಾಕೆ ಮಾಡ್ಕೊಳ್ಳಿ ಅಂತಲ್ಲ, ಯಾಕೆ ಸ್ಟ್ರೈಟ್ ಮಾಡ್ತಾ ಇಲ್ಲ, ಇದೇನೇ ಇದು ಕೂದಲು, ಇದು ಯಾಕೆ ಸ್ಟ್ರೇಟ್ ಆಗ್ತಾ ಇಲ್ಲ ಅಂತ. ಸೊ ಐ ಯೂಸ್ ಟು ಫೀಲ್ ಇದೇನಾದರೂ ನಾವು ಮಾಡಿದ್ರೆ ಇಟ್ ಹ್ಯಾಸ್ ಟು ಬಿ ಮೈ ಸೆಲ್ಫ್, ಮೀ, ದಿಸ್ ಇಸ್ ಮೈ ಹೇರ್, ಸೊ ಐ ಹ್ಯಾವ್ ಟು ಟ್ರೈ ಟು ಮೇಕ್ ದಿಸ್ ಲುಕ್ ಗುಡ್. ಸೊ ಆನ್ ಮೈ ಓನ್ ನಾನು ಆ ಟೈಮಲ್ಲಿ ವಾಸ್ 15-16, ನೋಬಡಿ ಹ್ಯಾಡ್ ಕರ್ಲಿ ಹೇರ್ ಆ ಟೈಮಲ್ಲಿ. ಸೊ ಐ ಮೈ ಸೆಲ್ಫ್ ಫಿಗರ್ಡ್ ಔಟ್
ಹೌ ಟು ಮೇಕ್ ಇಟ್ ಲುಕ್ ಗುಡ್ ಆ್ಯಂಡ್ ನಾಟ್ ಮೇಕ್ ಇಟ್ ಸ್ಟ್ಯಾಂಡ್ ಲೈಕ್ ದಿಸ್. ಸೊ ಅದು ನಾನೇ ಫಿಗರ್ ಔಟ್ ಮಾಡಿ ಹಿಂಗೆ ಮಾಡಿದರೆ ಇದು ಚೆನ್ನಾಗಿದೆ ನೋಡೋಕ್ಕೆ ಅಂತ ಐ ಯೂಸ್ ಟು ಡೂ ಇಟ್. ಸೊ ದೆರ್ ಇಸ್ ಆಲ್ವೇಸ್, ಈವನ್ ನಾವು ವೆಯ್ಟ್ ಬಗ್ಗೆ ಇಲ್ಲ, so many things, no, you have to change. No. One thing, I feel ತುಂಬ ಇಂಪಾರ್ಟೆಂಟ್ ಆದೊಂದು ವಿಷಯ, ನಮ್ಮಲ್ಲಿರೋ ಒಂದೇ ಒಂದು ಪವರ್ ನಮಗಿರೋದು is our personality. Whoever we are. Whoever we are. You, right now, if you are yourself, that personality that you have, that will be the only power that we all will have. Adanna now change madidre, we lose that power. You cannot be someone, you cannot be me, I cannot try to be you. Then you will lose that power that you have within yourself. Always stay as aligned with yourself as possible. ಅದರಲ್ಲಿ ತುಂಬ ಇವಾಗ ದೇ ಕ್ಯಾನ್ ಬಿ ಒಪೊಸಿಷನ್, ದೇ ಕ್ಯಾನ್ ಬಿ, ಎಸ್, ಬಟ್ ದಟ್ ಈಸ್ ಲೈಫ್. ಆ್ಯಂಡ್ ಸ್ಟಿಲ್ ಸ್ಟೇ ಟ್ರೂ. ದೆನ್ ಮೇ ಬಿ ಈ ಥರ ಒಂದು 10 years ಆದಮೇಲೆ ಅದನ್ನು ದೇ ವಿಲ್ ಓ ಸೋ ಗುಡ್ ಅಂತ ಹೇಳ್ತಾರೆ. ಬಟ್ ಮೇ ಬಿ ಯು ಹ್ಯಾವ್ ಟು ಗಿವ್ ಇಟ್ ಟೈಮ್, ಬಟ್ ಯು ಕ್ಯಾನ್ ನಾಟ್ ಫಾಲ್ ಫಾರ್ ದ್ಯಾಟ್. ಬಿಕಾಸ್ ಇವತ್ತು ನಾನು ತುಂಬ ಈ ಟ್ರೆಂಡ್ ನಾನು ನೋಡ್ತಾ ಇದ್ದೀನಿ. ತುಂಬ ಟ್ರೆಡಿಷ್ನಲಿ ತುಂಬ ಬ್ಯೂಟಿಫುಲ್ ಆಗಿರೋರು, ಹೂ ಯು ಸಿ, ಓಕೆ, ಕನ್ವೆನ್ಷನಲಿ ಇವರು ಬ್ಯೂಟಿಫುಲ್ ಅಂತ ಅನ್ಸೋರು, ಅವರು ಹೋಗಿ ಫೇಸ್ನ ಚೇಂಜ್ ಮಾಡೋದು, ಇಂಜೆಕ್ಟ್ ಮಾಡೋದು, ಇದೆಲ್ಲ ಮಾಡೋದನ್ನ ನೋಡಿದ್ರೆ ಐ ಫೀಲ್ ಎಲ್ಲೋ ನಾವು ಹೇಳಬೇಕು ಇದ್ರ ಬಗ್ಗೆ ಅಂತ. ಯು ಡೋಂಟ್ ನೀಡ್ ಟು ಡೂ ದ್ಯಾಟ್, ನನ್ ಆಫ್ ಅಸ್ ನೀಡ್ ಟು ಡೂ ದ್ಯಾಟ್. ಹಾಗೆ ನಮಗೆ ಅನ್ನಿಸ್ತಾ ಇದೆ ಅಂದರೆ ಅದು ಎಷ್ಟು ಸ್ಯಾಡ್ ಸಿಚುವೇಶನ್. ಅದು ಯಾರು ಅವ್ರಿಗೆ ಹಂಗೆ ಫೀಲ್ ಮಾಡಿದ್ರೆ ಆ ಥರ ಮಾಡ್ಕೋಬೇಕು ಅಂತ ಒಂದು ಸೆಟ್ ಸ್ಟ್ಯಾಂಡರ್ಡ್ಸ್ ಇಂಡಸ್ಟ್ರಿಲಿ ಇರೋವಾಗ ಇಲ್ಲ, ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಹಾಗೆ ಸೆಟ್ ಸ್ಟ್ಯಾಂಡರ್ಡ್ಸ್ ಇಲ್ಲ. ನಾವು ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ತುಂಬ ಪಾಪ್ಯುಲರ್ ಆಗಿರೋರು ನೀವು ನೋಡಿದ್ರೆ ಎಲ್ಲರೂ ಹಂಗಿಲ್ವಲ್ಲ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ದೇರ್ ಇಸ್ ನೋ ಸಚ್ ಸೆಟ್ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ಸ್ ನಾವೇ ಮಾಡಿಸೋ. ನಾವು, if you are in acting, you are in the industry, you make the standard. No, you make your face the standard. No, I made my hair the standard. Today everybody does it, correct? Yes. So you can do it, why not? So I feel, adu they need to be told that maybe people make you feel that you're not good enough, but no, ಅದಕ್ಕೆ ಸೊಲ್ಯೂಷನ್ ಬಂದು ಹೋಗಿ ನಮ್ಮ ಫೇಸ್ನ, ನಮ್ಮ ಬಾಡಿನ ನಾವು ಚೇಂಜ್ ಮಾಡೋದು, ಅದಕ್ಕೋಸ್ಕರ. ಇವತ್ತು ನೀವು ಸಿನಿಮಾಲ್ ಆಕ್ಟ್ ಮಾಡಬೇಕಾದ್ರೆ ಡೈರೆಕ್ಟರ್ಸ್ ಡು ದೇ ಟೆಲ್ ಯು ತರ ಹೇರ್ ಸ್ಟ್ರೈಟನ್ ಮಾಡ್ಕೊಳ್ಳಿ? No, nobody tells they don't me dare to. anything. They want to, I but mean, they don't have the like, courage to mess with you by saying but that. they like me, they like all of this. So ನಾನು ಆ ಥರ ಸಿನಿಮಾ ನಾನು ಮಾಡೋದಿಲ್ಲ ವೇರ್ ದೇ ಡೋಂಟ್ ವ್ಯಾಲ್ಯೂ ಮೀ ಆರ್ ದೇ ಡೋಂಟ್ ಸಿ ಓ ದಿಸ್ ಪರ್ಸನ್ಸ್ ವ್ಯಾಲ್ಯೂ ಏನು. ಇವ್ರದ್ದು ವ್ಯಾಲ್ಯೂ ಬಂದು ಅವ್ರದ್ದು ಬಾಡಿ ಅಲ್ಲ, ಅವ್ರದ್ದು ಹೇರ್ ಸ್ಟ್ರೈಟ್ ಗ್ಲಾಮರ್ ಅದಲ್ಲ, ಅವ್ರದ್ದು ಬೇರೆ ಒಂದು ವ್ಯಾಲ್ಯೂ ಇದೆ. ಅದಕ್ಕೋಸ್ಕರ ನಾವು ವಿ ವಾಂಟ್ ಹರ್ ಇನ್ ದ ಫಿಲ್ಮ್ ಅಂತ ಇರೋರು. I work with those kind of people. So lovely. I never have any problems with anyone actually. ನೀವು ಇಷ್ಟು ಅಂದರೆ ಸ್ಯಾಂಡಲ್ವುಡ್ಡಲ್ಲಿ ಇದ್ದೀರಾ, ಟಾಲಿವುಡ್ಡಲ್ಲಿ ಇದ್ದೀರಾ, ಬಾಲಿವುಡ್, ಕಾಲಿವುಡ್, ಮಾಲಿವುಡ್ ಎಲ್ಲ ವುಡ್ಡನ್ನು ನೀವು ನೋಡಾಯ್ತು. I wish ಸ್ಯಾಂಡಲ್ವುಡ್ ಅಲ್ಲಿ ಇನ್ನೂ ಸ್ವಲ್ಪ ಆಕ್ಚುಲಿ ಅದೇ ನನ್ನ ಮುಂದಿಂದು ದಟ್ ವಾಸ್ ಮೈ ಕ್ವೆಶ್ಚನ್. ಯಾತಕ್ಕೆ ನೀವು ಸ್ಯಾಂಡಲ್ವುಡ್ಡಲ್ಲಿ ಜಾಸ್ತಿ ಕಾಣಿಸ್ಕೊತಿಲ್ಲ? ಇಸ್ ದೇರ್ a particular reason? No, I don't know. Somehow adu it didn't happen. Beginning ಅಲ್ಲಿ ನಾನು ಬೆಂಗಳೂರಲ್ಲಿ ಇರೋದು, ಸೊ ಜಾಸ್ತಿ ಕನ್ನಡ ಸಿನಿಮಾ ಮಾಡಿಬಿಟ್ರೆ ಇಲ್ಲಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ಕಷ್ಟ ನನಗೆ ಓಡಾಡೋಕ್ಕೆ. ಐ ವಾಂಟ್ ಟು ಗೋ ಟು ಮೈ ಯೂಶುವಲ್ ಪ್ಲೇಸಸ್, ಅದೆಲ್ಲ ಮಾಡ್ಬೋದು. ಸೊ ಕನ್ನಡ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನಾನು ಇಲ್ಲಿ ಆರಾಮಾಗಿರ್ತೀನಿ ಅಂದ್ಕೊಂಡೆ. ಮ್ಯಾಕ್ಸಿಮಮ್ ನೋಡೋದೇ ಮಲಯಾಳಂ ಸಿನಿಮಾಗಳು, ಬೇರೆ ಸಿನಿಮಾ. ಸೊ ಅದಿವಾಗ ಎನಿವೆ ದಟ್ ಬಿಕೇಮ್ ಔಟ್ಡೇಟೆಡ್. ಬಟ್ ಸಮ್ಹೌ ಅದು ಒಳ್ಳೆ ಸ್ಕ್ರಿಪ್ಟ್ ಬರಲಿಲ್ವಾ ಅಥವಾ ವಾಟ್ಸ್ ದ ರೀಸನ್? ಏನೋ ಒಂದಿರ್ತವೆ. ಪುನೀತ್ ಅವ್ರು ಇರೋವಾಗ ಅವರು ತುಂಬಾ ಸತಿ ಕೇಳಿದ್ರು ಆಕ್ಚುಲಿ. ಅದು ಎವ್ರಿ ಟೈಮ್ ಏನೋ ಒಂದು ಡೇಟ್ ಇಶ್ಯೂಸ್ ಅದು ಇದು ಅಂತ ಏನೋ ಒಂದು ಬರ್ತಾ ಇತ್ತು. ಈಸ್ ವೆರಿ ಲಾಸ್ಟ್ ಇದು ಒಂದು
ಟೈಮ್ ಆಲ್ಸೋ ದೇ ಆಸ್ ಮಿ. ಆ ಟೈಮಲ್ಲಿ ತುಂಬ ಡೇಟ್ ಶೆಡ್ಯೂಲಿಂಗ್ ಪ್ರಾಬ್ಲಮ್ಸ್ ಇತ್ತು ನಮಗೆ, ಅದು ಮಾಡೋಕ್ಕಾಗಿಲ್ಲ. ಸೊ ಹಾಗೆ ಸಮಥಿಂಗ್ ಅದು ಯುನೋ, ಬಟ್ ಐ ವಾಂಟ್ ಟು ಡೂ. ಲಾಸ್ಟಾಗಿ ಕೋಟಿಗೊಬ್ಬ 2 ಅಲ್ಲಿ ಸುದೀಪ್ ಅವ್ರ ಜೊತೆ ಕಾಣಿಸ್ಕೊಂಡ್ರಿ. ಬಟ್ ಇದ್ದಿದ್ದು ಸ್ಕ್ರಿಪ್ಟ್ ಸಮಸ್ಯೆನಾ ಅಥವಾ ವಾಟ್ ವಾಸ್ ದ ಸ್ಯಾಂಡಲ್ವುಡಲ್ಲಿ ಜಾಸ್ತಿ ಒಳ್ಳೆ ಸ್ಕ್ರಿಪ್ಟ್ ಅದೇ ನಾಟ್ ಕಮಿಂಗ್ ಯೋರ್ ವೇ? I am choosy with my scripts. There's no doubt about that. So ನಾನು ಒಂದು ಸ್ಕ್ರಿಪ್ಟ್ ನೋಡೋವಾಗ ಅದು ಯಾವ ಲ್ಯಾಂಗ್ವೇಜ್ ಅಂತ ನಾನು ನೋಡೋದೇ ಇಲ್ಲ. ನನಗೆಲ್ಲ ಲ್ಯಾಂಗ್ವೇಜ್ ಒಂದೇ ಥರ ಕಾಣಿಸುತ್ತೆ. ಸೊ it's no different to me. So I'm looking at a script, I'm seeing something, maybe I'm doing it. Maybe Kannada alli ನಾನು ಅಷ್ಟು ಮಾಡಿಲ್ಲ. So maybe I don't know, maybe they are not visualizing me in certain way, or I don't know what it is, but ಅದು ವ್ಯಾಲ್ಯೂ ಇಲ್ಲ ಅಂತ ಅಲ್ಲ. They all I know them all very well, and they're I really like the Kannada industry. I like the actors, and we really want to see you speak in Kannada on the silver screen. ಏನಾದ್ರು ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಬೇಕು ಅಂತ ನಿಮ್ಮದು ಅಂದರೆ ನಿತ್ಯ ಮೇಡಮ್ ಕನ್ನಡದಲ್ಲಿ ಈ ಥರ ಒಂದು ರೋಲಲ್ಲಿ ನಾವು ಮಾಡಬೇಕು ಅಂತ ಆಸೆ ಆ ಥರ ಇದೆಯಾ? ಆ ಥರ I can never think like that. ಏನಾದರೂ ಒಳ್ಳೇದು ಬಂದರೆ ಐ ವುಡ್ ಲೈಕ್ ಟು ಡೂ. ಆ್ಯಂಡ್ I think Rishabh Shetty, I love what they're doing now. It's fantastic. Kannada allondu revolutionary. Malayalam alli few years back ado ಆ ಥರ ಇವಾಗ these guys are doing it, and it's fantastic. I'm so glad that they're making good cinema. ಕಾಂತಾರ ನಾನು ನೋಡಿದಾಗ ನಾನು ಅಮ್ಮ ನಮಗಿಬ್ರಿಗೂ ಒಂದು ನಾರ್ತ್ ಕ್ಯಾನ್ರಾ ಕನೆಕ್ಟ್ ಇದೆ. ನಮ್ಮ ಅಮ್ಮಗೆ ಫಸ್ಟ್ ಪೋಸ್ಟಿಂಗ್ ಸಿಕ್ಕಿದ್ದು ಮಂಗಳೂರಲ್ಲಿ. ಸೊ ಕೆಲಸ ಮಾಡ್ತಾ ಇದ್ರು. ಶಿ ವಾಸ್ ವರ್ಕಿಂಗ್ ಇನ್ ಅ ಬ್ಯಾಂಕ್. ಓಕೆ, ಬ್ಯಾಂಕ್ ಎಂಪ್ಲಾಯ್. ತಂದೆಯವರು ಅವರು ಹಿ ವಾಸ್ ವರ್ಕಿಂಗ್ ಇನ್ ಬೆಮೆಲ್. ಓಕೆ. ಸೊ ಅವ್ರಿಗೆ ಅಮ್ಮಗೆ ಫಸ್ಟ್ ಟೈಮ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದು ಮಂಗಳೂರಿಗೆ. ಸೊ ಅಲ್ಲಿ ಆ ಕಲ್ಚರ್, ಆ ಫುಡ್. ಸೊ ನಮ್ಮ ಮನೆಯಲ್ಲಿ ತುಂಬ ಅಮ್ಮ ಮ್ಯಾಂಗ್ಳೂರಿಯನ್ ಫುಡ್ ಮಾಡ್ತಾಯಿದ್ರು. ನನಗೆ ತುಂಬ ಇಷ್ಟ. ನಾನು ಓದಿದ್ದು ಮಣಿಪಾಲಲ್ಲಿ. ಸೊ ನನಗೆ ಮ್ಯಾಂಗ್ಳೂರಿಯನ್ ಫ್ರೆಂಡ್ಸ್ ಅಲ್ಲಿ ಇದ್ರು ತುಂಬ ಜನ. ಸೊ ಎಷ್ಟು ವರ್ಷ ಇದ್ರಿ? 3 years. ಓಕೆ. ಆ್ಯಂಡ್ ಹೌ ಓಲ್ಡ್ ವರ್ ಯು ಆ ಕಡೆ? ಐ ವಾಸ್ 18, 19, 20. ಓಕೆ. ಸೊ ವೆನ್ ಐ ಸಾ ಕಾಂತಾರ ನಮಗೆ ಆ ಒಂದು ಕನೆಕ್ಟ್ ಇಮಿಡಿಯೇಟ್ ಆಗಿ ಕನೆಕ್ಟ್ ಆಗತ್ತೆ. ನಮ್ಮಮ್ಮ ನಾನು ತುಂಬ ಸತಿ ಆ ಫಿಲ್ಮ್ ನೋಡಿದ್ದೀನಿ. ಸೊ ಬ್ರಿಲಿಯಂಟ್. ಅವರು ಕಮರ್ಷಿಯಲ್ ಸಿನಿಮಾನ ಚೆನ್ನಾಗಿ ಹೆಂಗೆ ತಗೋಬೇಕು ಅಂತ ಕಾಂತಾರ ಇಸ್ ದಿ ಎಕ್ಸಾಂಪಲ್. ಅಪಾರ್ಟ್ ಫ್ರಮ್ ಇದು ಟೋಬಿ ಆಲ್ಸೋ ಐ ಫೆಲ್ಟ್ ವಾಸ್ ವೆರಿ ವೆಲ್ ಮೇಡ್. ರಾಜ್ ಶೆಟ್ಟಿ ಅವರದ್ದು ಅದು ಕೂಡ ತುಂಬ ಇಂಟೆನ್ಸ್ ಆಗಿ ಪವರ್ಫುಲ್ ಆಗಿತ್ತು. ಸೊ ಅಂದರೆ ಸ್ಯಾಂಡಲ್ವುಡಲ್ಲಿ ಇವಾಗ ನೀವು ಹೇಳ್ದಂಗೆ ವೆನ್ ದೇ ಆರ್ ಮೇಕಿಂಗ್ ಸಚ್ ಗುಡ್ ಮೂವೀಸ್, ನಿಜವಾಗ್ಲೂ ಖುಷಿ. It gives us so much happiness to see Kannada films do so well. Absolutely. You also won a national award for Tiruchitrambalam. ಧನುಷ್ ಅವರಿದ್ರು, ಪ್ರಕಾಶ್ ರಾಜ್ ಅವರಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತಾ ಅವಾರ್ಡ್ ಬಂದಾಗ? ಆನೆಸ್ಟ್ಲಿ ಹೇಳಬೇಕಂದ್ರೆ ನಾನು ಮ್ಯಾಕ್ಸಿಮಮ್ ಕೇಳಿದ್ದು ಎಲ್ಲ ಕಡೆಯಿಂದ 10 ವರ್ಷ ಮುಂದೆ ಬರಬೇಕಾಗಿತ್ತದು ಅಂತ ಒಂದು ಇದು. ನಾನು ಯಾವಾಗಲೂ ಎಲ್ಲರ ಹತ್ರ ಮಾತಾಡುವಾಗ ಅದೇ ಹೇಳ್ತಾ ಇದ್ರು, ಶುಡ್ ಹ್ಯಾವ್ ಕಮ್ 10 years back, ಇಟ್ಸ್ ಕಮ್ ವೆರಿ ಲೇಟ್ ಅಂತ. ಸೊ ಐ ಫೆಲ್ಟ್ ಇಷ್ಟು ಜನ ನಾನು ವಿನ್ ಮಾಡಬೇಕು ಅಂತ ಅವರು ಅಷ್ಟು ಒಂದು ಇದು ಇಟ್ಟಿದ್ದಾರಲ್ಲ ಅಂತ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಯು ವಾಸ್ ಸರ್ಪ್ರೈಸ್ಡ್ ವೆನ್ ದ ಅವಾರ್ಡ್ ಕೇಮ್? ಐ ವಾಸ್. ಐ ಮೀನ್ ನಾನು ಅಷ್ಟು ಅವಾರ್ಡ್ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ನಾನು ಅವಾರ್ಡ್ ಫಂಕ್ಷನ್ಸ್ಗೆ ನಾನು ಹೋಗೋದಿಲ್ಲ. ಸೊ ಯಾಕೆ ಅವಾರ್ಡ್ಸ್ ಈ ಫಿಲ್ಮ್ಗೆ ಬಂದಿಲ್ಲ ಅಂದರೆ ನಾನು ಹೋಗೋದಿಲ್ಲ, ಸೊ ಬಂದಿಲ್ಲ ಅಂತೀನಿ ನಾನು. ಸೊ ಅದು ನಾನು ಅಷ್ಟು ಥಿಂಕ್ ಮಾಡಿಲ್ಲ. ನನಗೆ I don't know, I never thought awards are never your criteria when you pick it films. I never thought of it. ನನಗೆ ಹೆಂಗಂದರೆ ಒಂದು ಸ್ಕ್ರಿಪ್ಟ್ ನಾನು ನೋಡ್ತೀನಿ, ಆ ಸ್ಕ್ರಿಪ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೆಕ್ಸ್ಟ್ ನನಗೆ ಆ ಸ್ಕ್ರಿಪ್ಟ್ ಬಂದು ಐ ವಾಂಟ್ ಟು ಸಿ ಇಟ್ ಆಸ್ ಅ ಫಿಲ್ಮ್. ಆ ಪ್ಯಾಷನ್ ಮಾತ್ರ ನನಗೆ. ಒನ್ಸ್ ಶೂಟಿಂಗ್ ಇಸ್ ಡನ್, ಇಸ್ ಫಿನಿಶ್ಡ್. ನಾನು ನೆಕ್ಸ್ಟ್ ಈವನ್ ಆ ರಿಲೀಸ್ಗೆ ಕೂಡ ನಾನು ವೇಟ್ ಮಾಡಲ್ಲ. ಇಟ್ಸ್ ನಾಟ್ ದಟ್ ಇದು ಹೆಂಗೆ
it's finished. Once I'm finished with the script, I'm happy. Next script. Next. So I'm very in the moment. So adardu result ಏನು, adardu award ಏನು, adardu maybe I'm not so focused on the, you know, the byproducts of that. I'm more focused on the films. So ಬಿಕಾಸ್ ಇಟ್ಸ್ ಇಂಟ್ರೆಸ್ಟಿಂಗ್ ಬಿಕಾಸ್ ನೀವು ಹೇಳಿದ್ರಿ ಸಿನಿಮಾ ಮುಗಿದ ತಕ್ಷಣ ಯು ಗೋ ಟು ದ ನೆಕ್ಸ್ಟ್ ಅಂತ. ಈ ಮುಂಚೆ ಕೂಡ ಯು ಸ್ಪೋಕನ್ ದಟ್ ನೀವು ಹೌ ಯು ಆರ್ ಅ ಸ್ಪಾಂಟೇನಿಯಸ್ ಆ್ಯಕ್ಟರ್ ಆ್ಯಂಡ್ ಯು ಆರ್ ನಾಟ್ ರಿಯಲಿ ಅ ಮೆಥಡ್ ಆ್ಯಕ್ಟರ್. ಇಸ್ ಇಟ್ ರಿಯಲಿ ದ್ಯಾಟ್ ಸಿಂಪಲ್? ಅಷ್ಟು ಸ್ಪಾಂಟೇನಿಯಸ್ ಆಗಿ, ಅಷ್ಟು ಎಫರ್ಟ್ಲೆಸ್ಲಿ ಹೌ ಡು ಯು ಡೂ ಇಟ್? From childhood, have you been in theatres? Has acting always been your thing? No. Because, ma'am, art of subtle acting is not easy. It might look like it's simple to do, but it's not really the case. ಇವಾಗ ತಿರುಚಿತ್ರಂಬಲಮಲ್ಲೇ ಒಂದು ಐ ಸಾ ಒನ್ ಸೀನ್ ವಿಚ್ ಐ ಫೆಲ್ಟ್ ವಾಸ್ ವೆರಿ ಇಂಪ್ಯಾಕ್ಟ್ಫುಲ್. ಪ್ರಕಾಶ್ ರಾಜ್ ಅವರು ಒಂದು ರೂಮಲ್ಲಿ ಕೂತಿರ್ತಾರೆ, ಅವರು ಶೂ ಪಾಲಿಶ್ ಹಾಕೋತಾ ಇರ್ತಾರೆ. ನೀವು ಕೋಪ ಮಾಡ್ಕೊಂಡು ಫಾಸ್ಟಾಗಿ ಬರ್ತೀರಾ, ಶೂ ತೊಗೊಂಡು ಕೆಳಗೆ ಬಿಸಾಕ್ತೀರಾ, ಮತ್ತೆ ಕೋಪ ಮಾಡ್ಕೊಂಡು ವಾಪಸ್ ಹೋಗ್ತೀರಾ, ಮತ್ತೆ ಪುನಃ ಬರ್ತೀರಾ, ಬಂದು ನೀವೇ ಆ ಶೂ ತೊಗೊಂಡು ನೀವೇ ಪಾಲಿಶ್ ಹಾಕೊಂಡು ಅವ್ರು ಇದು ಕೊಡ್ತೀರಾ. ಸಚ್ ಅ ಸಿಂಪಲ್ ಸೀನ್ ಯೆಟ್ ಸೊ ಸಟಲ್ ಆ್ಯಂಡ್ ಇಂಪ್ಯಾಕ್ಟ್ಫುಲ್. ಇದು ನೋಡೋಕ್ಕೆ ಒಂದು ಏನೋ ಒಂದು ಸಿಂಪಲ್ ಸೀನ್ ಅಂತ ಇರ್ಬೋದು, ಬಟ್ ದಿಸ್ ಸಟಿಲಿಟಿ, ದಿಸ್ ಮಾಸ್ಟರಿಂಗ್ ದ ಆರ್ಟ್ ಆಫ್ ಸಟಿಲಿಟಿ ಅಂತ ಇದೆಯಲ್ಲ, ಇಟ್ಸ್ ನಾಟ್ ರಿಯಲಿ ದ್ಯಾಟ್ ಈಸಿ. Can't master the art. In my humble opinion, it's my opinion, because I don't know how to master that. Adu beginning inda nanu, it just simply came to me. So ನನಗೆ ಅದು ಹೆಂಗೆ ಮಾಡ್ತಾ ಇದ್ದೀನಿ, ಇಲ್ಲ ಅದ್ರದ್ದು ಮೆಥಡ್ ಏನು ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಅದು ಯೋಚನೆ ಮಾಡಬೇಕಂದ್ರೆ ಮೇ ಬಿ ಸಟಲ್ಟಿ ಅನ್ನೋದು ಒಂದು ಪರ್ಸ್ನಾಲಿಟಿಯಲ್ಲಿ ಬರಬೇಕು. ಅದು ದಟ್ ಈಸ್ ಮೈ ಪರ್ಸ್ನಾಲಿಟಿ, ದಟ್ ಸಟಲ್ಟಿ, ದಟ್ ಒಂದು ಇಮೋಷನ್ ಬಂದು ಅಷ್ಟು ಡೆಪ್ತ್ಗೆ ನಾನು ಫೀಲ್ ಮಾಡ್ತೀನಿ ನನ್ನ ಲೈಫಲ್ಲಿ, ಸ್ಕ್ರೀನಲ್ಲಲ್ಲ. ಅದು ಸುಮ್ಮನೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಫೀಲ್ ದಟ್ ಇಮೋಷನ್ ಟು ದಟ್ ಡೆಪ್ತ್, ಆ್ಯಂಡ್ ಐ ಆಮ್ ವೆರಿ deep with my emotions. So our depth bandu maybe it is translating on screen. That is the only way I can put it. On the actor andre, an actor is only as good as the human being that you are. You can't be a very superficial human being and be a very deep actor. It's not possible. So at least for me, it's not an act. Like nanu ನಿಂತು ಇವಾಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಆ್ಯಕ್ಟಿಂಗ್, ಇಟ್ ಈಸ್ ಮೋರ್ ಆಫ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಏನು, ಶೋಭನಾ ಯಾರು, ಶೋಭನಾ ಹೌ ಡಸ್ ಶಿ ಫೀಲ್, ಲೈಕ್ ಯುನೋ. ಅದು ಬಂದು ನಾನು ಕ್ವೆಶ್ಚನ್ಸ್ ಏನು ಕೇಳೋದಿಲ್ಲ ಶೋಭನಾ ಟು ದ ಡೈರೆಕ್ಟರ್. ಐ ಡೋಂಟ್ ಆಸ್ಕ್ ದಮ್ ಎನಿ ಕ್ವೆಶ್ಚನ್ಸ್. ಅದು ಇಟ್ಸ್ ಅನ್ ಇಂಟರ್ನಲ್ ಪ್ರಾಸೆಸ್. ಅದು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಫ್ರಮ್ ದಟ್ ಪ್ಲೇಸ್ everything comes. Everything I do is Shobana. So there is no method. ನನಗೆ ಮೆಥಡಲ್ಲಿ ಇರೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಐ ಫೈಂಡ್ ಮೆಥಡ್ ವೆರಿ ಲಿಟಲ್ ಬಿಟ್ ಟಾರ್ಚರಸ್. ಲೈಕ್ ಯಾಕೆ ಇದು ಶಾರ್ಟ್ ಆದಮೇಲೆ ಕಟ್ ಅಂದರೆ ಐ ಆಮ್ ಗಾನ್, ಐ ಆಮ್ ಲೈಕ್ ಡೂ ಸಮಥಿಂಗ್ ಎಲ್ಸ್. ಐ ಬಿಕಮ್ ನಿತ್ಯ. ರಿಯಲಿ 1 second ಕಟ್ ಅಂದರೆ I'll turn, like, you know, immediately. They're like, how did you shift? But I have to become Nitya again to recuperate, you know. Hange irodu nange ಸ್ವಲ್ಪ it's little harsh ansatte nange. We should be gentle on ourselves. Because some actors, they say that we lock ourselves up in a room for 6 months to get in the shoes of that character. Now ಇದನ್ನ ಮಾಡ್ತೀವಿ, sit and meditate. ಮನೇಲಿ ಇರೋವಾಗಲೂ ಅವ್ರ ಸ್ಪೌಸ್ಗಳ ಜೊತೆ ಅದೇ ರೋಲಲ್ಲಿ ಇರೋದು. When there are people who, you know, put themselves through such intense torture, it's very different to say that camera on maad takshana I'll wear that character set, off maad takshana I'm back to being Nitya Menon. That's really I think you know, to be very honest with you, at the risk of sounding very philosophical, the truth is that it is God's hand. There is something else. Adu ella ನಾವು ಮಾಡ್ತಾ ಇದ್ದೀವಿ, ನಾನೇನು ಮಾಡ್ತಾ ಇಲ್ಲ ಆ್ಯಕ್ಚುಲಿ. ದಟ್ ಈಸ್ ದ ಟ್ರೂತ್. ಸೊ ಯಾ. God say you believe in God? God sent andra?
God's hand ಅಂದೆ. Do I believe in God? It doesn't matter whether I believe in God. It exists whether I believe or not. But yeah, there is God, for a lack of a better word, I'll say God. But whatever it is, there is a gift that has been given to you. ಅಷ್ಟೇ. ನಮ್ಗೆಲ್ಲರಿಗೂ ಇದೆ ಆ ಗಿಫ್ಟ್ಸು. I think I just go with the flow. So it just comes like that. I don't know, I cannot take credit for it. Because I don't do anything actually. That's the truth. ಬಟ್ ಇವತ್ತು ಕೂಡ ನಿಮಗೆ ಕ್ಯಾಮ್ರಾ ಆನ್ ಮಾಡಿದ್ರೆ ಆ ಒಂದು ನರ್ವಸ್ನೆಸ್ ಇರುತ್ತೆ. ಯಾಕಂದರೆ ನಿಮಗೆ ನಾನು ಈ ಇಂಟರ್ವ್ಯೂಗೆ ಮುಂಚೆ ಕೂಡ ಮೇಡಮ್ಗೆ ಆ್ಯಕ್ಚುಲಿ ಐ ವಾಸ್ ಟೆಲಿಂಗ್ ಅವ್ರು ಎಷ್ಟು ನರ್ವಸ್ ಆಗಿದ್ದೆ ಅಂತ. ಇವತ್ತು ಕೂಡ ಇಷ್ಟು ಸಿನಿಮಾ ಮಾಡಿದ್ಮೇಲೂ ಡು ಯು ಎವರ್ ಫೀಲ್ that sense of jitteriness when the camera is on and you have to? I don't feel jittery, but I feel very unsure of myself. Like I said, ನಾನು ಒಂದು ಫಿಲ್ಮ್ ಮಾಡಿಬಿಟ್ಟು ನಾನು ತುಂಬ ದೊಡ್ಡ ಬ್ರೇಕ್ ತಗೋತೀನಿ ಯಾವಾಗಲೂ. ಇವಾಗ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ, I haven't worked in ಒಂದು 8 months now. I've not done in anything. 23 I'm happily chilling now. So ನನಗೆ ಈ ಲಾಂಗ್ ಬ್ರೇಕ್ಸ್ ತುಂಬ ಎಸೆನ್ಷಿಯಲ್ ಟು ಕಮ್ ಬ್ಯಾಕ್ ಟು ಮೈ ಸೆಲ್ಫ್. ಸೊ ಇಷ್ಟು ದೊಡ್ಡ ಬ್ರೇಕ್ ತಗೊಂಡು ಸಡನ್ನಾಗಿ ಒಂದು ಫಿಲ್ಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಆವಾಗ ಐ ಫೀಲ್ ನನಗೆ ಆ್ಯಕ್ಟಿಂಗ್ ಬರುತ್ತಾ, ಹಿಂಗೆ ಆ್ಯಕ್ಟಿಂಗ್ ಮಾಡೋದು, ಲೈಕ್ ಆ್ಯಕ್ಟಿಂಗ್ ಮಾಡೋದು ನನಗೆ ವಿಲ್ ಐ ಬಿ ಏಬಲ್ ಟು ಡೂ ಇಟ್, ಲೈಕ್ ದಟ್ಸ್ ಹೌ ಐ ಫೀಲ್. ಸೊ I'm not jittery, but I feel very unsure of myself. Can I do this? What is this? How do I do this? Anta. Then when I go there and I put on the costume and I'll hogi nintaga, then something happens. And it just happens. Oh God. Yeah. I think that's the true gift. Camera on ಮಾಡಿದ ತಕ್ಷಣ ನಾನು ಆ ಝೋನಲ್ಲಿ ಇರ್ತೀನಿ ಅಂತ ಅನ್ನೋದೇ ಐ ಥಿಂಕ್ ದಟ್ಸ್ ವಾಟ್ ವಿ ಕಾಲ್ ಆಸ್ ಟ್ಯಾಲೆಂಟ್. ಅದನ್ನೇ ಬಹುಶಃ ಟ್ಯಾಲೆಂಟ್. ಇದು ಮತ್ತು ಮೇಡಮ್ ಈ ಮೂವಿ ತಿರುಚಿತ್ರಂಬಲಂಲಿ ಇಟ್ ವಾಸ್ ಅ ವೆರಿ ಲೈಟ್ ಹಾರ್ಟೆಡ್ ಸ್ಪೆಷಲ್ ಮೂವಿ. ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಮೂವಿ ಈಸ್ ಐ ಫೀಲ್ ದಟ್ ಹಿಂಗೆ 2 ಬೆಸ್ಟ್ ಫ್ರೆಂಡ್ಸ್, ಶೋಭನಾ ಬೀಯಿಂಗ್ ಹೋಪ್ಲೆಸ್ಲಿ ಇನ್ ಲವ್ ವಿತ್ ಅವರ್ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. 6th ಸ್ಟ್ಯಾಂಡರ್ಡಿಂದಲೂ ಅವಳು ಲವ್ ಲೆಟರ್ಸ್ ಬರೆದು ವ್ಯಾಲೆಂಟೈನ್ಸ್ ಡೇಗೆ ಕಾರ್ಡ್ ಎಲ್ಲ ತೆಗೆದಿಟ್ಟು ಅವಳು ತುಂಬ ಲವ್ ಮಾಡ್ತಾ ಇರ್ತಾರೆ. ಬಟ್ ಹಿ ನೆವರ್ ರಿಯಲೈಸಸ್ ದ್ಯಾಟ್ ಕಡೆಯಲ್ಲಿ ಅವರು ಎಟ್ ದಿ ಎಂಡ್ ಆಫ್ ದ ಮೂವಿ ದೇ ಬಿಕಮ್ ಹಸ್ಬೆಂಡ್ ಆ್ಯಂಡ್ ವೈಫ್. ಇಸ್ ಗ್ರೇಟ್ ಫೌಂಡೇಶನ್ ರಿಯಲಿ, ಇಸ್ ಗ್ರೇಟ್ ಫ್ರೆಂಡ್ಶಿಪ್ ರಾದರ್ ದ ಫೌಂಡೇಶನ್ ಫಾರ್ ಗ್ರೇಟ್ ಪ್ಯಾಷನ್ಸ್? ಯು ಥಿಂಕ್ ದಟ್ ಒಂದು ಸ್ಟ್ರಾಂಗ್ ಆದ ಫ್ರೆಂಡ್ಶಿಪ್ ಇದ್ರೇ ಒಂದು ಕಪಲ್ಸಲ್ಲೂ ಆ ಒಂದು ರಿಲೇಷನ್ಶಿಪ್ ವರ್ಕೌಟ್ ಆಗೋಕ್ಕೆ ಸಾಧ್ಯ ಅಂತ? I don't know. I'm not in a relationship. I'm not married. So I don't know. But relationships ಅನ್ನೋದು ತುಂಬ ಇಮ್ಮೆಚೂರ್ ವೇ ಅಲ್ಲಿ ಐ ಫೀಲ್ ಪೀಪಲ್ ಲುಕ್ ಎಟ್ ಇಟ್. ಓ ವ್ಯಾಲೆಂಟೈನ್ಸ್ ಡೇ ಕಾರ್ಡ್ ಬರೆಯೋದು, ಓ ಐ ಲವ್ ಯು, ಆಲ್ ದಟ್ ವಿಲ್ ನಾಟ್ ವರ್ಕ್. ಯು ಆರ್ ನಾಟ್ ಚೀಸಿ ಲೈಕ್ ದಟ್, writing card, writing letters? Letters maybe, see, not like that, but again I'm very deep with my emotions when it comes to that. Yeah. Tumba real agirbeku. There has to be a love within a human being. Adu obrige it shouldn't be directed. I love only you, I hate everyone else. Not possible. Not possible. That's psychotic. You should have just love within you. You should love everything. Even on prani nodidre you should feel empathy, you should feel love. Hangiroru matra they can be a good partner in a relationship. So if there's one thing I would say, definitely empathy irbeku, love irbeku. Avrolaga nim it should not be directed only to you. It should be directed to everybody and the world in general. Adu ನೀವು ನೋಡಬೇಕು. You should see a kindness in them. Hoteli, how they treat a waiter also speaks volumes. Anyone about them. Anyone, whoever, how they treat anybody, how they feel when something is in pain, all that is important. Hangidre I would say it's a relation, friendship, adu idu doesn't matter. All that is secondary. But ನನಗದು ಟ್ರೂಲಿ ತುಂಬ ಬ್ಯೂಟಿಫುಲ್ ಫೀಲಿಂಗ್ ಅನಿಸ್ತು. ಅಂದರೆ ಒಂದು ಕಪಲಲ್ಲಿ ಮ್ಯಾರಿಂಗ್ ಯೋರ್ ಬೆಸ್ಟ್ ಫ್ರೆಂಡ್, ಐ ಆಮ್ ಅ ಹೋಪ್ಲೆಸ್ ರೊಮ್ಯಾಂಟಿಕ್. ನಾನು ಅದು ನೋಡಿ
ಮ್ಯಾರಿಂಗ್ ಯುವರ್ ಓನ್ ಬೆಸ್ಟ್ ಫ್ರೆಂಡ್. ಐ ಫೆಲ್ಟ್ ದಟ್ ವಾಸ್, ಐ ಥಿಂಕ್ ದಟ್ಸ್ ವೈ ಆ ಮೂವಿಗೆ ಅಷ್ಟು ಒಂದು ಲವ್ ಸಿಕ್ತು, ಐ ಅಷ್ಟು ಥಿಂಕ್ ಒಂದು ಆ ಕ್ರೆಡಿಟ್ ಬಂದು ಧನುಷ್ಗೆ ಕೊಡ್ಬೇಕು ಬಿಕಾಸ್ ಅವರು ನಿಮ್ಮ ಥರನೇ, ಅವರು ಸಟಲ್ ಆಗಿ ಕಣ್ಣಲ್ಲೇ ಎಲ್ಲಾನು ಕೂಡ ತೋರಿಸ್ಬಿಡ್ತಾರೆ. ಮುಖಭಾವ ಏನು, ಮುಖದಲ್ಲಿ ದೊಡ್ಡ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲ್ಲ, ಬೇರೆ ಆ ಕಣ್ಣು ಅದರಲ್ಲೇ ಸಾಕು. ಬೋತ್ ಆಫ್ ಯು ಆರ್ ಲೈಕ್ ದಟ್. ಐ ಫೀಲ್ ನಿಮ್ಮನ್ನು ಅವ್ರು ಮ್ಯಾಚ್ ಮಾಡಿದ್ದಾರೆ, ಅವರು ನೀವು ಮ್ಯಾಚ್, ಯು ಮ್ಯಾಚ್. ಆರ್ಟ್ ಆಫ್ ಸಟಲ್ ಆ್ಯಕ್ಟಿಂಗ್ ಅಂತ ನಾನು ಅದಕ್ಕೆ ಐ ಮೆನ್ಷನ್ ದ್ಯಾಟ್. ಬಟ್ ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಾಗ ಮ್ಯಾಮ್, ದೇರ್ ವಾಸ್ ದಿಸ್ ಒನ್ ಸೆಕ್ಷನ್ ಆಫ್ ದಿ ಆಡಿಯನ್ಸ್ ದಟ್ ಸೆಡ್ ದಟ್ ತಿರುಚಿತ್ರಂಬಲಂ ಇಸ್ ಅ ಲೈಟ್ ಹಾರ್ಟೆಡ್ ಲವ್ ಕೈಂಡ್ ಆಫ್ ಮೂವಿ, ಇನ್ನೂ ಸ್ವಲ್ಪ ಡಾರ್ಕ್ ಥೀಮ್ ಇರೋ ಅಂತ ಒಂದು ಮೂವಿ ಕೊಡಬೇಕಿತ್ತು ಅಂತ. ನೀವು ಕೂಡ you've mentioned that great performances are not really synonymous with rapid transformation in body or usage of prosthetics. Right. But when they compared saying that ಯಾತಕ್ಕೆ ಈ ಥರ ಲೈಟ್ ಹಾರ್ಟೆಡ್ ಮೂವೀಸ್ಗೆ ಕೊಟ್ರಿ ಅಂತ, ಡಿಡ್ ಯು ಲೆಟ್ ಇಟ್ ಅಫೆಕ್ಟ್ ಯು? ನಿಮಗೊಂದು ಬಾದರ್ ಆಯ್ತಾ ಅವ್ರಿಗೆ ಹೇಳಿದಾಗ ಒನ್ ಸೆಕ್ಷನ್ ಆಫ್ ದ ಆಡಿಯನ್ಸ್? ಯುನೋ ಇವಾಗ 5,000 ಪೀಪಲ್ ಅವರು ವೆನ್ ದೇ ಸೇ ನಿಮಗಿದು ಬರಬೇಕಾಗಿತ್ತು, ಇಟ್ ಹ್ಯಾಡ್ ಟು ಕಮ್ 10 years ಬ್ಯಾಕ್ ಅಂತ ಅವ್ರು ಹೇಳೋವಾಗ 5 ಜನ ಹಿಂಗೆ ಹೇಳಿದ್ರೆ ನಾವು ಆ 5,000 ಪೀಪಲ್ಗೆ ನಾವು ಅಟೆನ್ಷನ್ ಕೊಡಬೇಕು. ನಾವು ದ ಪ್ರಾಬ್ಲಮ್ ಇಸ್ ಯುನೋ ಎಲ್ಲರೂ ಪಾಸಿಟಿವ್ ಹೇಳಿದರೆ ಒಬ್ಬರು ನೆಗೆಟಿವ್ ಹೇಳಿಬಿಟ್ರೆ ಅಷ್ಟೇ ನಾವು ಅದಕ್ಕೆ ಅಟ್ರಾಕ್ಟ್ ಆಗಿಬಿಟ್ಟು ಅದೇ ನಾವು ಯೋಚನೆ ಮಾಡ್ತೀವಿ. ಟುಡೇ ಐ ಹ್ಯಾವ್ ಲರ್ನ್ಡ್ ಟು ಲುಕ್ ಅವೇ ಅಟ್ ದ ಪಾಸಿಟಿವ್. You know, when lakhs and millions of people are saying, you know, clapping for you and we wanted this for you, nanu I'm training myself to look at that. ಹಿಂಗೆ ಹೇಳೋರು 5 ಜನ ಅಷ್ಟೇ, ಅದು ಎಲ್ಲರಿಗೂ ಇರತ್ತಲ್ವಾ. ಏನ್ ಮಾಡಿದ್ರು ಎಲ್ಲಾದ್ರ ಬಗ್ಗೆ ಏನಾದ್ರೂ ಒಂದು ಕ್ರಿಟಿಸಿಸಮ್ ಹೇಳೋರು ಇರ್ತಾರೆ. ಸೊ ಐ ಟ್ರೈ ಲುಕಿಂಗ್ ಎಟ್ ದ್ಯಾಟ್. But speaking about Tiruchitrambalam, I was very happy because ನನ್ನ ಫ್ರೆಂಡ್ ಒಬ್ಬರು ಸಿನಿಮಾಟೋಗ್ರಫರ್ ಇದ್ದಾರೆ. ಈಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ಬಾಬಾ. ಹಿ ಶಾಟ್ ಅ ಕಪಲ್ ಆಫ್ ತೆಲುಗು ಫಿಲ್ಮ್ಸ್ ವಿತ್ ಮೀ. ಅವ್ರು ಹೇಳಿದರು ನನಗೆ, ನಿಮಗೆ ಇದು ಕರೆಕ್ಟ್ ಫಿಲ್ಮ್, ನಿಮಗೆ ಅವಾರ್ಡ್ ಸಿಕ್ಕಿದ್ದು. ಯಾಕಂದರೆ ಇದಕ್ಕೆ ಬೇರೆ ಕುಷನಿಂಗ್ ಏನೂ ಇಲ್ಲ. ಇದು ಕಾಸ್ಟ್ಯೂಮ್ ಡ್ರಾಮಾ ಅಲ್ಲ, ದೊಡ್ಡ ಕಾಸ್ಟ್ಯೂಮ್ ಇಲ್ಲ, ದೊಡ್ಡ ಸೆಟ್ಸ್ ಇಲ್ಲ, ದೊಡ್ಡ ಎಕ್ಸ್ಟ್ರಾವಗ್ಯಾನ್ಸಾ ಇಲ್ಲ, ಏನೂ ಇಲ್ಲ. ಪ್ಯೂರ್ ಆಗಿ ಆ ಪರ್ಫಾರ್ಮೆನ್ಸ್ಗೆ ಕೊಟ್ಟಿದ್ದಾರೆ. ದಟ್ಸ್ ಯು ಆರ್ ಆಲ್ಸೋ ಲೈಕ್ ದಟ್. ಏನು ಗಿಮಿಕ್ಸ್ ಇಲ್ಲ, ಏನು ಎಕ್ಸ್ಟ್ರಾವಗೆನ್ಸ್ ಇಲ್ಲ ಅದರಲ್ಲಿ. ಯು ಆರ್ ಸಿಂಪಲ್, ಯು ಆರ್ ಸ್ಟ್ರೇಟ್ ಫಾರ್ವರ್ಡ್. ಆ ಪರ್ಫಾರ್ಮೆನ್ಸ್ ಮಾತ್ರ ನೀವು ಮಾಡಿಬಿಟ್ಟು ಹೋಗೋದು. ಸೊ ಇಟ್ ಈಸ್ ಅ ಕರೆಕ್ಟ್ ಫಿಲ್ಮ್ ಫಾರ್ ಯು ಟು ಗೆಟ್ ಅಂದರು. ಆ್ಯಂಡ್ ಐ ಥಾಟ್ that's so nice. That's really nice. And then when you think about it, ivaga tabuge sikkide Machis. So Machis also is a film like that, but purely for the performance. So it's wonderful. Adella ilde ashtu gimmicks ella ilde one simple agiro performance ge kottidare andre I feel it's a bigger award for me. And and ಆಲ್ಸೋ ಸಮ್ಟೈಮ್ಸ್ ಐ ಫೀಲ್, ಯು ನೋ, ಇದು ಒಂದು ಫಿಲ್ಮ್ಗಲ್ವಲ್ಲ, ನಾವು ಮಾಡಿರೋ ಜನರಲಿ ನಾವು ಮಾಡಿರೋ ಕರಿಯರ್, ನಮ್ಮ ಲೈಫಲ್ಲಿ ಮಾಡಿರೋ ಪರ್ಫಾರ್ಮೆನ್ಸಸ್ ಎಲ್ಲ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಇಟ್, ರೈಟ್? ಇಟ್ಸ್ ನಾಟ್ ಜಸ್ಟ್ ಒನ್ ಫಿಲ್ಮ್ ದಟ್ ಯು. ಇಲ್ಲ, ನೀವು ಓಕೆ ಕಣ್ಮಣಿಯಿಂದ ಹಿಡಿದು ಉಸ್ತಾದ್ ಹೋಟೆಲ್, ಓಕೆ ಕಣ್ಮಣಿ, ಮತ್ತೆ ತಿರುಚಿತ್ರಂಬಲಂ, ಮೈನಾ ಇನ್ ಕನ್ನಡ, ಮೈನಾಗ್ ಸಿಗ್ಬೇಕಾಗಿತ್ತು ಫಿಲ್ಮ್ಗೆ ಇಲ್ಲ ಪರ್ಫಾರ್ಮೆನ್ಸಸ್ಗೆ ಎಲ್ಲದಕ್ಕೂ. ಬೈ ಮೈನಾ I always felt adu. Yeah, you played a disabled person role. Such a beautiful. ಏನಕ್ಕೆ ಮೈನಾಗ್ ಮಿಸ್ ಆಯ್ತು? ಅದು ಅವರು ಕಳ್ಸಿಲ್ಲ. ಸೊ ಯಾರೋ ಹೇಳಿದ್ರು ಜೂರಿಯಲ್ಲಿ, ಯಾರೋ ನಮ್ಗೆ ಗೊತ್ತಿರೋರು ಹೇಳಿದ್ರು ಮೈನಾ ಕಳ್ಸಿಲ್ಲ ಇದಕ್ಕೆ ಅಂತ. ಯಾಕೆ ಕಳ್ಸಿಲ್ಲ ಅಂತ ಅವ್ರು ಹೇಳಿದ್ರು. ಐ ಡಿಡ್ಂಟ್ ನೋ ದಟ್ ವಿ ಹ್ಯಾಡ್ ಟು ಸೆಂಡ್. ಖಂಡಿತ ಸಿಕ್ಕಿದ್ರೆ ಖಂಡಿತ ಮೈನಾಗ್ ಬಂದಿರೋದು. ಇವತ್ತು ಕೂಡ ಕನ್ನಡದವರು ಹೌದಾ ಮೈನಾ ಇವತ್ತು ಕೂಡ ನಾನು ಮಾಡ್ತೀನಿ ಅಂದಾಗ ಮೈನಾ ಮಾಡಿದ್ರಲ್ವಾ ಅಂತಲೇ ಗುರುತಿಸ್ಕೊಂಡ್ರಿ. ಇವನ್ ದಟ್ ಮೂವಿ ಸೋ ಮುಂಚೆ ಮಾಡಿದ್ದು, ಇವತ್ತು ಕೂಡ ಮೈನಾ ಆಕ್ಟರ್ ಅಂತಲೇ ಕನ್ನಡಿಗರು ನಿಮ್ಮನ್ನ ಗುರುತಿಸ್ಕೊಳ್ಳೋದು. ಸೊ ಐ ಥಿಂಕ್ ಕನ್ನಡ ಮಾಡಿರೋದು ನಾನು 2-3 ಸಿನಿಮಾ, ಬಟ್ ದೇ ವರ್ ಆಲ್ ಬಿಗ್ ಹಿಟ್ಸ್. They were all successful films. Even though I did very few.
ಅದಕ್ಕೆ ಐ ಥಿಂಕ್ ಯು ಶುಡ್ ಕಮ್ ಬ್ಯಾಕ್ ಟು ಸ್ಯಾಂಡಲ್ವುಡ್. 100%. I want to. Yeah. I'm saying right now, I want to. ಪ್ಲೀಸ್ ಕಮ್ ಬ್ಯಾಕ್ ನಿತ್ಯಾ ಮೇಡಮ್. ಇನ್ನೂ ಜಾಸ್ತಿ ಕನ್ನಡಲ್ಲಿ ಕನ್ನಡ ಸಿನಿಮಾ ನಡಿಬೇಕು. ನೆಕ್ಸ್ಟ್ ನೀವು ನ್ಯಾಷನಲ್ ಅವಾರ್ಡ್ ತಗೊಂಡ್ರೆ ಸ್ಯಾಂಡಲ್ವುಡ್ ಸಿನಿಮಾದಲ್ಲೇ ತಗೋಬೇಕು ಅಂತ ವಿರ್ ಆಲ್ ಮ್ಯಾನಿಫೆಸ್ಟಿಂಗ್ ರೈಟ್ ಹಿಯರ್. Please do that. I think ಎಲ್ಲರೂ ಮ್ಯಾನಿಫೆಸ್ಟ್ ಮಾಡಿದ್ದೇ ಇವಾಗ ಸಿಕ್ಕಿರೋದು. ಸೊ ಪ್ಲೀಸ್ ಡೂ ಮ್ಯಾನಿಫೆಸ್ಟ್. I'll be happy. ಅದು ನನಗೊಂದು ಹೆಮ್ಮೆ ಇರುತ್ತೆ ಡೆಫಿನೆಟ್ಲಿ. ಮ್ಯಾಮ್, ಔಟ್ ಆಫ್ ಆಲ್ ದಿ ಇಂಡಸ್ಟ್ರೀಸ್ ದಟ್ ಯು ವರ್ಕ್ಡ್ ಇನ್, ನೀವು ಪರ್ಸ್ನಲಿ ಈ ಇಂಡಸ್ಟ್ರಿ ಅಂದರೆ ನನಗೆ ಕಂಫರ್ಟ್ ಅಂತ ಫೀಲ್ ಮಾಡೋ ಥರ ಒಂದಿದೆಯಾ? ಲೈಕ್ ಐ ಸೆಡ್, ನನಗೆ ಎಲ್ಲ ಲ್ಯಾಂಗ್ವೇಜು ಎಲ್ಲ ಇಂಡಸ್ಟ್ರಿ ಒಂದೇ ಥರ ಕಾಣಿಸುತ್ತೆ. ವೆರೆವರ್ ಐ ಗೋ, ಅದು ಇಟ್ ಫೀಲ್ಸ್ ವೆರಿ ಮಚ್ ಅಟ್ ಹೋಮ್. ಬಟ್ ದ ಬೆಸ್ಟ್ ಪ್ರಾಕ್ಟಿಸಸ್ ಈ ಇಂಡಸ್ಟ್ರಿಯಿಂದ ದೇ ಫಾಲೋ ದ ಬೆಸ್ಟ್ ಪ್ರಾಕ್ಟಿಸಸ್ ಆಫ್ ಸಿನಿಮಾ ಹೇಳಕ್ಕಾಗಲ್ಲ. ಬಿಕಾಸ್ ಎಲ್ಲ ಇಂಡಸ್ಟ್ರಿಯಲ್ಲೂ ಪಾಸಿಟಿವ್ಸ್ ಇರುತ್ತೆ, ಸಮ್ ನೆಗೆಟಿವ್ಸ್ ಇರುತ್ತೆ. ಸೊ ಪಾಸಿಟಿವ್ಸ್ ಇದೆ, ಬಟ್ ಇದು ಹಿಂಗೆ ಮಲಯಾಳಮಲ್ಲಿ ಹಿಂಗಿದೆ, ಬಟ್ ಅದು ಹಂಗೆ ಅಂತ ಯಾವಾಗಲೂ ದೇ ವಿಲ್ ಬಿ ಫ್ಯೂ ಥಿಂಗ್ಸ್ ದಟ್ ಇಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇನ್ ಆಲ್ ದ ಇಂಡಸ್ಟ್ರೀಸ್. ಬಾಲಿವುಡ್ಡಲ್ಲೂ ಮಿಷನ್ ಮಂಗಲಲ್ಲಿ ಕಾಣಿಸ್ಕೋತೀರಾ, ಬಟ್ ಅದಕ್ಕಾದ್ಮೇಲೆ ಐ ಯು ಲುಕಿಂಗ್ ಫಾರ್ ಮೋರ್ ಸಚ್ ಹಿಂದಿ ಪ್ರಾಜೆಕ್ಟ್ಸ್ ಬಾಲಿವುಡ್ಡಲ್ಲಿ? ಅಲ್ಲಿ ತಿರ್ಗಾ ರೀಎಂಟ್ರಿ ಕೊಡೋಣ ಅಂತ ಇದೆಯಾ? ಆ ಥರ ನಾನು ಯೋಚನೆ ಮಾಡೋದಿಲ್ಲ. ಅಗೇನ್ ಈವನ್ ಹಿಂದಿಯಲ್ಲಿ ನಾನು ಮಾಡಿರೋದು ಇಟ್ ಕೇಮ್ ಟು ಮೀ. ಅದು ನಾನು ಸೇಮ್ ವೇ, ಅದು ಹಿಂದಿ ಅಂತ ನಾನು ಬೇರೆ ಥರ ಏನು ನೋಡೋದಿಲ್ಲ. ಅದು ಐ ರೀಡ್ ದ ಸ್ಕ್ರಿಪ್ಟ್, ನನಗೆ ಸೇಮ್ ವೇ ಓನ್ಲಿ. ನನ್ನ ಸ್ಕ್ರಿಪ್ಟ್ ಇಷ್ಟ ಆದರೆ ಐ ವಿಲ್ ಡೂ ಇಟ್ ಅಷ್ಟೇ. ಹಂಗೆ ಸ್ಪೆಸಿಫಿಕ್ ಆಗಿ ಈ ಇಂಡಸ್ಟ್ರಿಯಲ್ಲಿ ಮಾಡಬೇಕು, ದ್ಯಾಟ್ ಐ ಡೋಂಟ್ ಫೀಲ್. ದಟ್ಸ್ ನಾಟ್ ದೇರ್. ಬಟ್ ಐ ಡೂ ವಾಂಟ್ ಟು ವರ್ಕ್ ವಿತ್ ಗುಡ್ ಡಿರೆಕ್ಟರ್ಸ್, ಒಳ್ಳೆ ಡಿರೆಕ್ಟರ್ಸ್, ಒಳ್ಳೆ ಲೈಕ್ ಐ ಆಲ್ವೇಸ್ ಫೀಲ್ ನನ್ನ ಪೊಟೆನ್ಷಿಯಲ್ ಇನ್ನೂ ಅದು ಯೂಸ್ ಮಾಡಿಲ್ಲ fully tapped into. ಸೊ ಐವ್ ಡನ್ ಸಿಂಪಲ್ ಥಿಂಗ್ಸ್, ಬಟ್ ಇನ್ನೂ ಇಂಟ್ರೆಸ್ಟಿಂಗ್ ಕೈಂಡ್ ಆಫ್ ಸಿನಿಮಾ ನಾವು ಒಳ್ಳೆ ಸಿನಿಮಾ ನಾವು ಮಾಡ್ಬೋದು. ಸೊ ಡಸಂಟ್ ಮ್ಯಾಟರ್ ಲ್ಯಾಂಗ್ವೇಜ್ ಫಾರ್ ಮೀ, ಥ್ಯಾಂಕ್ಫುಲಿ ಡಸಂಟ್ ಮ್ಯಾಟರ್. ಸೊ ಪಾಲಿಗ್ಲಾಟ್ ಯಾವ ಲ್ಯಾಂಗ್ವೇಜ್ ಆಗಿದ್ರು ಇಫ್ ಐ ಕ್ಯಾನ್ ವರ್ಕ್ ವಿತ್ the best of directors and best of teams, you know, that is ಯಾವ ಥರ ರೋಲ್ಸ್ ಮೇಡಮ್ ಇಷ್ಟ? ಅಂದರೆ ಸಮ್ ರೋಲ್ ದಟ್ ಕ್ಯಾನ್ ಚಾಲೆಂಜ್ ಯು, ಲೈಕ್ ಯು ಸೆಡ್. ವಾಟ್ ರೋಲ್ ಡು ಯು ಥಿಂಕ್ ವಿಲ್ ಚಾಲೆಂಜ್? ಬಿಕಾಸ್ you've done it all. you've done ಡಿಸೇಬಲ್ಡ್ ರೋಲ್ ಮಾಡಿದ್ದೀರಾ, ಲೈಟ್ ಹಾರ್ಟೆಡ್ ಮಾಡಿದ್ದೀರಾ, ನಮ್ಮನ್ನ ನಗಿಸಿದ್ದೀರಾ, ಹ್ಯೂಮರ್ ದಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ರೋಲ್ ಟು ಡೂ, ಎಲ್ಲದನ್ನು ಮಾಡಿದ್ದೀರಾ. ಸೊ ಕ್ಯಾನ್ ಎನಿಥಿಂಗ್ ಚಾಲೆಂಜ್ ನಿತ್ಯಾ ಮೇನನ್ ಆಫ್ಟರ್ ದಿಸ್? Of course, everything is challenging. I'm going to do a film now next. I can't talk about it. It's so interesting. Like you all would have been jumping up with joy if you heard it, but I can't yet talk about it. Now adondu we'll make an announcement of it. Okay. But that film also ಇವಾಗ ಯೋಚನೆ ಮಾಡಿದ್ರೆ ಈ ಕ್ಯಾರೆಕ್ಟರ್ ಇದು ಹಿಂಗೆ, ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೈಕ್ ವಿಲೇಜ್ ಅಲ್ಲಿರೋ ಒಂದು ಹುಡುಗಿ ಅಂದ್ರೆ that is a challenge for me because I've never interacted with anyone like that, or I don't know how it, so it is a challenge. So ಯಾವ ಲ್ಯಾಂಗ್ವೇಜ್ ಅಂತ ಹೇಳಿ? Tamil. Okay. ಯಾವ ಹೀರೋ? that is the one which we will reveal it. But Shobana was a challenge. It was because ನೀವು ಟಾಪಿಕ್ ಚೇಂಜ್ ಮಾಡ್ತಾ ಇದ್ದೀರಾ. Is it ವಿಜಯ್ ಸೇತುಪತಿ? No, that is already announced. ಇದು ಅನೌನ್ಸ್ ಇನ್ನೂ ಮಾಡಿಲ್ಲ. ಇದು ನಮಗೆ ಮಾತ್ರ ಗೊತ್ತಿರೋ ವಿಷಯ ಇವಾಗ for now. But yeah, there's something very exciting. But ಯಾವ genre? I'll tell you once the camera is gone. Off the record, but you can't tell anyone. Done. Okay. Super excited. Yeah. Done. Another important topic that I wanted to talk about is Okay Kanmani. That do you sometimes think that Okay Kanmani was your biggest break? ಮೇಬಿ ಅಲ ಮೊದಲೇಂದಿ ಬಂದು ನನ್ನ ಫಸ್ಟ್ ತೆಲುಗು ಫಿಲ್ಮ್ ಅದು ಬಂದು ನಾವು ಮಾಡೋವಾಗ ಯಾರು ಐ ವಾಸ್ ಅ ನ್ಯೂ ಕಮ್, ನೋಬಡಿ ನ್ಯೂ ಮೀ. Director was a lady, first time director. Nani was still, Nani is maybe did 1 or 2 films. So now ellaru newcomers adralli chikka film adu. You know, we did small budget film, yaru ella hosobru itbitu maad. But the film became a massive hit. So overnight now ellaru, we all became stars overnight. So that was a huge, you know, like break for sure. ಅದಾದಮೇಲೆ ದೇರ್ ವರ್
milestones, pivotal moments. So 100% Okay Kanmani is one milestone. Yeah. Adadmele Tiruchitrambalam is a milestone Yeah. because of this. So I feel it's changing the career inside. But break that I think Kala Modlaindi. ಬಟ್ ನಿಮ್ಮ ಬೆಸ್ಟ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಂತ ಏನಿದೆ? ವಿಚ್ ಹೀರೋ ವುಡ್ ಯು ಟೇಕ್ ನೀವು ಮಾಡಿರೋ ಸಿನಿಮಾಗಳಲ್ಲಿ? ನನಗೆ ಪರ್ಸ್ನಲಿ ಈವನ್ ವರ್ಕ್ ಮಾಡೋವಾಗ ನನಗನ್ಸಿದ್ದು ಅಮಿತ್ ಸಾದ್ ಅಂತ ಹೀಸ್ ಐ ವರ್ಕ್ ವಿತ್ ಹಿಮ್ ಇನ್ ಬ್ರೀತ್ ಆ್ಯಂಡ್ ಇಟ್ ವಾಸ್ ನಾಟ್ ಅ ರೊಮ್ಯಾಂಟಿಕ್ ಕೈಂಡ್ ಆಫ್ ಅ ಥಿಂಗ್. ಅವರು ಹಿ ಪ್ಲೇಡ್ ಅ ಪೊಲೀಸ್ ಆಫೀಸರ್ ಆ್ಯಂಡ್ ಹಿ ವಾಸ್ ಇನ್ವೆಸ್ಟಿಗೇಟಿಂಗ್ ಮೀ. ಅದು ನನಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಷ್ಟು ಒಂದು ಇಂಟೆನ್ಸ್ ಕೆಮಿಸ್ಟ್ರಿ ನನಗೆ ಫೀಲ್ ಆಗಿದ್ದು between two actors. It's not a romantic chemistry, yeah? Like it's a proper chemistry between two actors. Adu nanige I felt it with Amit. So I think even now me and Amit both feel that even though we have not done a film after that together, but we always feel, you and me, we've always had the best chemistry, you know. On screen alli I feel I have good chemistry with most like people I feel. Actors that you Yeah, work with, like it looks good, ಏನೋ ಚೆನ್ನಾಗಿರತ್ತೆ ಅದು ನೋಡಿದ್ರೆ. ಹಾ ಇದು ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ. ಅದರಲ್ಲಿ ಐ ಥಿಂಕ್ ದ ಒನ್ ದಟ್ ಪೀಪಲ್ ಲವ್ಡ್ ವಾಸ್ ದುಲ್ಕರ್ ಅಂಡ್ ಮೀ. Yeah. ಅವ್ರ ಜೊತೆ ಯಾವಾಗ ನೆಕ್ಸ್ಟ್ ಪೇರ್ ಅಪ್ ಮಾಡ್ತೀರಾ? ಓಕೆ ಕಣ್ಮಣಿ 2015 ಅಲ್ಲಿ ಬಂದಿತ್ತು. ನಾನಂತೂ ಒಂದು 100 ಟೈಮ್ಸ್ ನೋಡಿ ಅವ್ರ ಹತ್ರ ಕೇಳೋಣ. ಬಟ್ ಅವ್ರ ಜೊತೆ ಉಸ್ತಾದ್ ಹೋಟೆಲ್ ಅಲ್ಲಿ ಕಾಣಿಸ್ಕೋತೀರಾ, ಅದಕ್ಕಾದ್ಮೇಲೆ 100 ಡೇಸ್ ಆಫ್ ಲವ್ ಅಲ್ಲೂ ಇರ್ತೀರಾ, ಅಂಡ್ ದೆನ್ ಯು ಡು ಓಕೆ ಕಣ್ಮಣಿ ದಟ್ ಜಸ್ಟ್ ಬ್ಲೂ ಅಪ್. ನನಗಂತೂ ಒಂದು ಚೈಲ್ಡ್ಹುಡ್ ಮೆಮರಿ ತರಾನೇ ಅದಾಗ್ಬಿಟ್ಟಿದೆ ಓಕೆ ಕಣ್ಮಣಿ. ಇಟ್ಸ್ ಲೈಕ್ ಒಂದು ಕಂಫರ್ಟ್ ಮೂವಿ. ವೆನೆವರ್ ಐ ವಾಚ್ ಓಕೆ ಕಣ್ಮಣಿ ಐ ಹ್ಯಾವ್ ಸಮ್ ಹೋಪ್ ಇನ್ ಲೈಫ್. ಓಕೆ ಫ್ಯೂಚರ್ ಇಸ್ ಗುಡ್. That's so nice. Yeah, ma'am, but you know, as an actor, I was in fact reading this somewhere and I found it to be very profound. That spoke about the complexities of success and the nobility in failure. After so many films, ma'am, after to experience it too, after so many decades, is there still complexity in success and nobility in failure with you? What a wonderful question. Yes. Yeah. Is it? Yeah. Because it's a process, you know, when you get success. I can say that because I'm fresh off a certain thing that just happened to me, which is success. There is a process which happens within you. And it's very internal process which happens. How did this happen to me? I remember talking to my childhood friend from school. Avಳು message ಮಾಡಿದ್ಲು, congratulations anta. To her, the first thing I said is, can you believe it? ಅಂತ ಹೇಳಿದೆ. She said, of course I can believe it. I said, no, hangalla, but me, ನಾನು, can you believe I got this? Anta. So somewhere we are still the people who we were, you know, ನಾನು ಪುನಃ ಪ್ರಜ್ಞಾಲ್ ಓದಿದ್ದು. I was one normal middle class girl and you know, so there is a process. ನನ್ನ process, for example, recent ಆಗಿ when the award happened, I felt very humble. Like I felt ishtu jana, they are praying for me, they want me to win. Just imagine what a blessed situation that must be, that so many people want you to win. Yeah. You know, it's a huge blessing. So that made me feel very humble, very small, like I'm so lucky, like, you know. So yes, that is a complexity in success, where there is a process. Now, if you're lucky, you'll have a positive process. Otherwise, it will become an ego-driven process, which will be bad. It will take you into bad places. So there is complexity. And nobility in failure, I think, you know, a film succeeding or failing has never affected me at all. What? Like, succeeding also doesn't affect me. Like the film does really well, okay,
ಓ ಓಕೆ ಅಷ್ಟೇ. ಅದು ಬಂದು ನಾನು ಐ ಡೋಂಟ್ ಜಂಪ್ ಅಪ್ ಆ್ಯಂಡ್ ಡೌನ್ ಬಿಕಾಸ್ ಐ ಸೇ ಓಕೆ. Sober ಆಗಿರುತ್ತೆ. It's not just mine, you know, it's 200 people have worked on it. Yeah. Okay, it has done well, great, okay. But it never, both success and failure doesn't hit my heart or my head. How? I don't know. I don't know if it's a good thing or a bad thing because it doesn't go beyond one layer. Like, I know it, adu recognize ಮಾಡ್ತೀನಿ, okay, but it doesn't impact me at all. A lot of people say it's a good thing. So, ಮೊದ್ಲಿಂದಲೂ ಹಂಗೇನಾ ಅಥವಾ ಇಷ್ಟು ಸಿನಿಮಾ ಮೊದಲಿಂದ ಹಂಗೆ. In fact, more before. Now little more, maybe I get little more. I tell myself, illa, you should become happy. Okay, celebrate. But it doesn't at all affect me. I think ಒಂದು level of detachment ನನಗೆ ಜನರಲ್ ಆಗಿದೆ. ಐ ಥಿಂಕ್ ಯು ನೋ ಆ್ಯಕ್ಟ್ರೆಸ್ ಆಗಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡು ಬಂದಿಲ್ಲ ನಾನು. ಸೊ ಆ ಥರ ನನಗೆ ಆ ಥರ ಅಟ್ಯಾಚ್ಮೆಂಟ್ ಇಲ್ಲ. ಸೊ ಐ ಡೋಂಟ್ ಫೀಲ್ ಆ್ಯಕ್ಚುಲಿ that much impact. So, but when there is a certain failure, again I go through a certain, sometimes I can think of one incident which hit me hard and I took it as a failure. It was not the success of a film or failure of a film. Okay. But that time also I had a process. That process also was very spiritual process that you know taught me a lot of things. So yeah, ಲವ್ಲಿ. ಬಟ್ ನೀವು ಈ 1 ವರ್ಷ ಬ್ರೇಕ್ ತಗೊಂಡ್ರಿ ಅಂತ ಯು ವರ್ ಮೆನ್ಷನಿಂಗ್. ಏನು ಮಾಡ್ತಿದ್ರಿ ಮೇಡಮ್ 1 ವರ್ಷ? ನಾನು ಏನೂ ಮಾಡಲ್ಲ. ಐ ಡೋಂಟ್ ಡೂ ಎನಿಥಿಂಗ್. ದ್ಯಾಟ್ಸ್ ದ ಬ್ಯೂಟಿ. ಐ ಲವ್ ಡೂಯಿಂಗ್ ನಥಿಂಗ್. ಯು ಜಸ್ಟ್ ಸಿಂಗ್? ನಥಿಂಗ್. nothing. I love staying at home. ನನಗೆ ಮನೆ ಅಂದರೆ ತುಂಬ ಇಷ್ಟ. ನನಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ. ಬೆಂಗಳೂರು ಥರ ವೆದರ್ ಬೇರೆ ಎಲ್ಲೂ ಸಿಗಲ್ಲ. ನಾನು ಐ ಗೋ ಟು ಆಲ್ ದ ಹಾಟ್, ಹೈದ್ರಾಬಾದ್, ಚೆನ್ನೈ, ಕೊಚ್ಚಿನ್, ಈ ಥರ ಹಾಟ್ ಪ್ಲೇಸಸ್. ಬೆಂಗಳೂರಿಗೆ ಬಂದು ನನಗೆ ಈ ರೈನ್ ಟೈಮ್ ನನಗೆ ಬೆಂಗಳೂರಲ್ಲಿ ಇರೋದು ಅಷ್ಟಿಷ್ಟ. ಬಟ್ ಐ ಕ್ಯಾನ್ ನೆವರ್ ಡೂ ದ್ಯಾಟ್. ಸೊ ಐ ಜಸ್ಟ್ ಸ್ಟೇ ಅಟ್ ಹೋಮ್. ಐ ಎಂಜಾಯ್ ಮೈ ಹೌಸ್. ಐ ಆಮ್ ಅ ವೆರಿ ಹೋಮ್ ಪರ್ಸನ್. ನನಗೆ ಒಂದು ಆಪ್ಷನ್ ನೀವು ಕೊಟ್ಟರೆ, ಅವಾರ್ಡ್ ಫಂಕ್ಷನ್ ಇದೆ, ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಹೋಗಿ ತಗೋಬಹುದು, ಇಲ್ಲ ಒನ್ ಡೇ ನೀವು ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು ಅಂದ್ರೆ ಐ ವಿಲ್ ಚೂಸ್ ದ ಹೌಸ್. Even if you are getting award, you will choose sitting by yourself at home. I'm saying I have chosen that. Like, I think about it, no, I'll just stay at home. This feels like, this is nice. That glitzy glamour part does not attract you at all? Not at all. But also it feels a bit difficult ನನಗೆ to handle it. You know, ತುಂಬ ಕ್ಯಾಮ್ರಾಸ್ ತುಂಬ ಇದೆಲ್ಲ ಇದ್ರೆ ಸ್ವಲ್ಪ ಕಷ್ಟ ನನಗೆ ಹ್ಯಾಂಡಲ್ ಮಾಡಿ. ಅದಕ್ಕಿಂತ ನಾವು ಮನೇಲೇ ಕೂತ್ಬಿಡೋಣ, ಹ್ಯಾಪಿಲಿ ಇನ್ ಮೈ ಪಜಾಮಾಸ್, ಐ ಕ್ಯಾನ್ ಜಸ್ಟ್ ಸಿಟ್ ಕಂಫರ್ಟಬ್ಲಿ. ದಟ್ ಫೀಲ್ಸ್ ಮೋರ್ ಅಟ್ರಾಕ್ಟಿವ್ ಟು ಮಿ. ಬಟ್ ಸಿನಿಮಾ ಅಂದರೆ ಆ ಒಂದು ಜಾಸ್ತಿ ಮಿಂಗಲ್ ಆಗೋದು, ಪಾರ್ಟೀಸ್ ಹೋಗೋದು, ಯುನೋ ಇಂಟ್ರೊಡ್ಯೂಸಿಂಗ್ ಯೋರ್ ಸೆಲ್ಫ್ ಟು ಡೈರೆಕ್ಟರ್ಸ್ ಆ್ಯಂಡ್ ಮಿಂಗ್ಲಿಂಗ್, ಅಂದರೆ ಇಟ್ ರಿಕ್ವೈರ್ಸ್ ಯು ಟು ಬಿ ಎನ್ ಎಕ್ಸ್ಟ್ರಾವರ್ಟ್. Has it been a challenge for you? That's not true at all, you know. That's not true at all. That's just the perception that's there. No, I mean, that's just all made up things, no? ಸಿನಿಮಾ ಅಂದರೆ ಹಿಂಗಿರಬೇಕು, ಸಿನಿಮಾ ಅಂದರೆ ಹಂಗಿರಬೇಕು. ಹಂಗಾದ್ರೆ ಹಂಗೆಲ್ಲ ಇರೋರು ಇವಾಗ ತುಂಬಾ ಸಕ್ಸಸ್ಫುಲ್ ಆಗಿರ್ಬೇಕಲ್ವಾ? ಅದು ಹೆಂಗೆ? ಅದು ಇಟ್ ಇಸ್ ನಾಟ್ ಅಟ್ ಆಲ್ ಲೈಕ್ ದಟ್. ಹಂಗೆಲ್ಲ ರೂಲ್ಸೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ದೇರ್ ಆರ್ ನೋ ಸಚ್ ರೂಲ್ಸ್. ಬಿ ಹೂಎವರ್ ಯು ಆರ್. ನೀವು ಹೆಂಗಿರೋ, ನೀವು ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಚೆನ್ನಾಗಿ ನೀವು ಮಾಡಿದ್ರೆ ಅಷ್ಟು ಸಾಕು. ಟ್ಯಾಲೆಂಟ್ ಇದ್ರೆ ಆಪರ್ಚುನಿಟೀಸ್ ಹುಡುಕೊಂಡು ಬರುತ್ತೆ. ನಮ್ಮ ಬಾಗ್ಲಿಗೆ ಬರುತ್ತೆ. ಎಕ್ಸಾಕ್ಟ್ಲಿ. ನೀವು ಏನು ಮಾಡೋಕ್ಕಾಗ, ಯು ಡೋಂಟ್ ಹ್ಯಾವ್ ಟು ಗೋ ಆ್ಯಂಡ್ ಟಾಕ್ ಟು ಪೀಪಲ್. ಆ್ಯಂಡ್ ಆಲ್ಸೋ ಲೆಟ್ ಮೀ ಟೆಲ್ ಯು, ಮಿಂಗಲ್ ಮಾಡಿದ್ರೆ ಇಲ್ಲ, ಯುನೋ ಇಂಟ್ರೊಡ್ಯೂಸ್ ಮಾಡೋದು ಹಿಂಗೆ, ಯು ಬಿಗನ್ ಎಕ್ಸ್ಟ್ರೋವರ್ಟ್ ವಿಲ್ ನಾಟ್ ಬ್ರಿಂಗ್ ಯು ಫಿಲ್ಮ್ಸ್. ಐ ಟೆಲ್ ಯು ದ್ಯಾಟ್ ಮಚ್. ದಟ್ ಇಸ್ ದ ಟ್ರೂತ್. ಇಟ್ ಕ್ಯಾನಾಟ್ ಹ್ಯಾಪನ್. ನೀವು ಅದಕ್ಕೆ ನಿಮಗೆ ಟ್ಯಾಲೆಂಟ್ ಇದ್ರೇನೆ ಅದು ಬರೋದು. ಯಾರು ಹಂಗೆ ಚಾರಿಟಿ ಕೊಡೋದೇ ಇಲ್ಲ. ಇಟ್ ವಿಲ್ ನಾಟ್ ಹ್ಯಾಪನ್. ಮ್ಯಾಮ್, ಬಟ್ ನೀವು ಹೇಳಿದ್ರಿ ಸಿನಿಮಾಸ್, ನೀವು ಯಾವತ್ತು ಆ್ಯಕ್ಟರ್ ಆಗಬೇಕು ಅಂತ ಯು ಡಿಂಟ್ ಗೋ ನಾಕ್ ಆನ್ ಇಟ್ಸ್ ಡೋರ್, ಇಟ್ ಕೇಮ್ ನಾಕಿಂಗ್ ಆನ್ ಯೋರ್ ಡೋರ್ ಅಂತ. ಇಫ್ ನಾಟ್ ಆ್ಯಕ್ಟರ್, ಏನು ಮಾಡ್ತಾ ಇದ್ರಿ? ಸಿಂಗಿಂಗ್ ಲೈನಿಗೆ ಹೋಗ್ತಾ ಇದ್ರಾ ಅಥವಾ ವಾಟ್ ವುಡ್ ಯು ಹ್ಯಾವ್ ಬಿನ್ ಡೂಯಿಂಗ್? ಐ ಮೀನ್, ಎಂಟರ್ಟೈನ್ಮೆಂಟ್ ಲೈನ್ ಓನ್ಲಿ ವಾಸ್ ನಾಟ್ ಇನ್ ಮೈ ಹೆಡ್ ಆ್ಯಕ್ಚುಲಿ. ಅದು ನನಗೆ ಒಂದು, ಐ ಆಮ್ ಲೈಕ್ ಫಿಶ್ ಔಟ್ ಆಫ್ ವಾಟರ್ ಅರೌಂಡ್ ಕ್ಯಾಮ್ರಾ, ಅರೌಂಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಐ ಆಮ್ ನಾಟ್
like comfortable, or I didn't think that I'm made for this anta. So I don't think anywhere close to entertainment. Like I said, I wanted to be a war journalist. So I wanted to be a pilot. ಅದು ತುಂಬಾ ಡಿಸ್ಕರೇಜ್ ಮಾಡಿಬಿಟ್ರು ಮನೆಯಲ್ಲಿ. ಅಯ್ಯೋ ಪೈಲಟ್ ಆಗ್ತಾ ಇದ್ದಾಳೆ, ಅಯ್ಯೋ ಅಂತ ಬೇಡ ಅಂತ ತುಂಬಾ ಡಿಸ್ಕರೇಜ್ ಮಾಡಿದ್ರು. ಮತ್ತೆ ವಾರ್ ಜರ್ನಲಿಸ್ಟ್ ಆಲ್ಸೋ ದೇ ವರ್ ಲೈಕ್, ಅಯ್ಯೋ ದಿಸ್ ಗರ್ಲ್ ವೈ ಶಿ ಇಸ್ ಲೈಕ್ ವೈ ಶಿ ಗಿವ್ಸ್ ಅಸ್ ಸೋ ಮಚ್. ಸೊ ಐ ಸೆಡ್ ಓಕೆ ಓಕೆ ಐಲ್ ಬಿ ನಾರ್ಮಲ್ ಜರ್ನಲಿಸ್ಟ್. ಅದು ಇಷ್ಟ ಇಲ್ಲ. ಬಟ್ ಯಾ, ಹಂಗೆ ಐ ವುಡ್ ಹ್ಯಾವ್ ಲೈಕ್ಡ್ ಟು ಲೈಕ್ ಬಿ ಅ ವೈಲ್ಡ್ ಲೈಫ್ ಲೈಕ್ ಫಿಲ್ಮ್ ಮೇಕರ್. ವೈಲ್ಡ್ ಮೇಕರ್. ಸೊ ಮೇ ಬಿ ಐ ವುಡ್ ಹ್ಯಾವ್, ನನಗೆ ಇವರು ಜನ ಇದೆಲ್ಲ ಬಿಟ್ಬಿಟ್ಟು ದೂರ ಹೋಗಿ ಇನ್ ದ ಮಿಡಲ್ ಆಫ್ ಸೀ ಆರ್ ಇನ್ ದ ಮಿಡಲ್ ಆಫ್ ಫಾರೆಸ್ಟ್, ಯು ನೋ, ಕ್ಯಾನ್ ಜಸ್ಟ್ ಬಿ ವರ್ಕ್ ಓನ್ಲಿ ಆನ್ ದ ಕ್ರಾಫ್ಟ್. ಅನಿಮಲ್ಸ್ನ ಶೂಟ್ ಮಾಡೋದಂದ್ರೆ ಇದು ಮೇಕಪ್ ಅದು ಇದು ಏನೂ ಇಲ್ಲ. ಇಟ್ಸ್ ಜಸ್ಟ್ ಪ್ಯೂರ್ಲಿ ಫಿಲ್ಮ್ ಮೇಕಿಂಗ್. I would have enjoyed that. ವಾವ್. Yeah. ಇವತ್ತು ಕೂಡ ನಿಮಗೆ ಫ್ರೀ ಇದ್ದಾಗ ಆ ಫಾರೆಸ್ಟ್ ಕಡೆ ಎಲ್ಲಾದ್ರೂ ಕಾಡು ಆ ಕಡೆ ಹೋಗ್ಬಿಡ್ತೀರಾ? ನಾನು ಚೂಸ್ ಮಾಡೋ ಮನೇನೆ ಹಂಗೆ ಇರುತ್ತೆ. ಇಟ್ ವಿಲ್ ಬಿ ಕ್ವೈಟ್ ಗ್ರೀನ್ ಸರೌಂಡ್ ಇಲ್ಲ ಅಂದ್ರೆ ನನಗೆ ಆಗೋದಿಲ್ಲ. ಸೊ ಐ ಗ್ರಾವಿಟೇಟ್ ಅ ಲಾಟ್ ಟುವರ್ಡ್ಸ್ ದಟ್ ಎನಿವೇ ಇನ್ ಜನರಲ್. ನಾನು ಬ್ರೇಕ್ ತಗೊಳ್ಳೋದಾದ್ರೆ ನೇಚರ್ ಇಸ್ ಅಟ್ ದ ಸೆಂಟರ್. ಸೊ ಹಂಗೇನಾದರೂ ಇದು ವಾಟರ್ ಆರ್ ಸಮಥಿಂಗ್ ಐ ಡು. ಬಟ್ ನನಗೆ ಬ್ರೇಕ್ ಟ್ರಾವೆಲಿಂಗ್ ಅದು ಐ ವಿಲ್ ಜಸ್ಟ್ ಬಿ ಅಟ್ ಹೋಮ್. ನನ್ನ ಮನೇಲಿ ಇರೋದೇ ಹೋಮ್ ಬಾಗ್, ಜಸ್ಟ್ ಹೋಮ್ ಸೊ ವಿತ್ ಪೇರೆಂಟ್ಸ್. ಐ ಲಿವ್ ಅಲೋನ್, ಸೊ ಇಟ್ಸ್ ವೆರಿ ಮಚ್ ಅಟ್ ಪೀಸ್ ಬೈ ಮೈಸೆಲ್ಫ್. ವೆರಿ ಮೆಡಿಟೇಟಿವ್. So I'm generally a meditative person in general. So our silence and just not having anyone is very refreshing for me, replenishing. ನಾವು ಶೂಟ್ ಮಾಡೋವಾಗ 200 ಪೀಪಲ್ ಇರ್ತಾರೆ, ಸೌಂಡ್ ಇರುತ್ತೆ, ಲೈಟ್ ಇರುತ್ತೆ. ಯು ಹ್ಯಾವ್ ಟು ಡೂ ಸಮಥಿಂಗ್, ಐ ಹ್ಯಾವ್ ಟು ಡೂ ಸಮಥಿಂಗ್ ಉಲ್ಟಾ ಟು ರೀಚಾರ್ಜ್. ಬಟ್ ಮನೇಲಿ ಸಿಂಕ್ ಆಗಿದೆಯಾ? ನೀವು ಇವತ್ತು ನ್ಯಾಷನಲ್ ಅವಾರ್ಡ್ ವಿನ್ನರು, ಇಷ್ಟು ದೊಡ್ಡ ನಟಿ, ಯುವರ್ ಎನ್ ಐಕಾನ್, ಯುವರ್ ಎ ಸ್ಟಾರ್. ಮನೇಲಿ ಅದನ್ನು ಒಪ್ಪಿದ್ದಾರಾ? ಹ್ಯಾಸ್ ಇಟ್ ಸಂಕ್ ಇನ್? I think now. Do they watch your films now? Yeah, of course. My parents, they all watch, I think. Yeah. Parents watch. Parents ತುಂಬಾ ಆಬ್ಜೆಕ್ಟಿವ್ ಆಗಿ ಹೇಳ್ತಾರೆ. ಅಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಹೇಳ್ತಾರೆ. ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಫಿಲ್ಮ್ ಚೆನ್ನಾಗಿಲ್ಲ, ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಅದು ಚೆನ್ನಾಗೇ ಇಲ್ಲ, ಹಂಗೆ ತುಂಬ ಆಬ್ಜೆಕ್ಟಿವ್ ಆಗಿ ಹೇಳ್ತಾರೆ. ಅಷ್ಟು ಇದಿಲ್ಲ. ಮತ್ತು ಬಟ್ ಯಾ, ಐ ಥಿಂಕ್ ದಿಸ್ award is something very big. ಅದು ಬಂದು now I think it has sunk in. ಅದೊಂದು ಅವ್ರಿಗೆ ಒಂದು ಓಕೆ, ದಿಸ್ ಇಸ್ ಅನ್ ಅಚೀವ್ಮೆಂಟ್. ಏನಂದ್ರು ನಿಮ್ಗೆ ಅವಾರ್ಡ್ ಬಂದಾಗ ಅಮ್ಮ ಅಪ್ಪ? ಏನಿಲ್ಲ, ಅವರು ಐ ಮೀನ್ ವಿ ಸ್ಪೋಕ್ ಆನ್ ದ ವಿಡಿಯೋ ಕಾಲ್ and then they were just happy and you know ಅವ್ರು ಇನ್ನೂ ಸೆಲೆಬ್ರೇಟ್ ಮಾಡಿದ್ರು ನನ್ಗಿಂತ. ಏನ್ ಮಾಡಿದ್ರು? ನೋ, ಬಿಕಾಸ್ ಅವರು ಬಿಲ್ಡಿಂಗ್ ಅಲ್ಲಿ ದೇ ಬ್ರಾಟ್ ಕೇಕ್ ಅಂಡ್ ಪ್ರೌಡ್ ಪೇರೆಂಟ್ಸ್. ಸೊ ಅವ್ರು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ನಾನೇನು ಮಾಡಿಲ್ವಲ್ಲ, ನೀವು ಕೇಕ್ ಎಲ್ಲ ಕಟ್ ಮಾಡ್ತಾ ಇದ್ದೀರಾ ಅಂತ. ಸೊ ದೇ ಸೊ ಐ ಥಿಂಕ್ ಇಟ್ ರಿಯಲಿ ಸ್ಯಾಂಕ್ ಇನ್ ಫಾರ್ ದೆಮ್. ಬಟ್ ನೀವು ವೆನ್ ಡಿಡ್ ಯು ಸ್ಟಾರ್ಟ್ ಸಿಂಗಿಂಗ್? ಚಿಕ್ಕ ವಯಸ್ಸಲ್ಲಿ ವರ್ ಯು ಟ್ರೈನ್ಡ್ ಅಂಡರ್ ಕರ್ನಾಟಿಕ್ ಮ್ಯೂಸಿಕ್? ಬಿಕಾಸ್ ವೆನ್ ಐ ಹಿಯರ್ ಯು ಸಿಂಗ್, ಶ್ರುತಿ ಹಂಗೆ ಕರೆಕ್ಟ್ ಆಗಿ ಆನ್ ಡಾಟ್, ಇಟ್ ನೆವರ್ ಗೋಸ್ ಆಫ್. What? Really? That's not true. It's true. I saw saw Shruti all the time. No, you have a sweet voice. ನೀವು ಹಿಂದಿಲಿ ಕೆಲವು ಹಾಡು ಹಾಡ್ತಾ ಇದ್ರಿ, ಮತ್ತೆ ಕನ್ನಡ ಹಾಡುಗಳು. I'm not trained. So ಅದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ನಾನು ಹಾಡುವಾಗ. ಇಟ್ಸ್ ಐ ಸಿಂಗ್ ಸೋಲ್ಫುಲಿ ಅಷ್ಟೇ, ನಾನು ಒಳಗಿಂದ ಅದು ನಾನು ಹಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಟೆಕ್ನಿಕ್ ವೈಸ್ ನನಗೆ ಟ್ರೈನಿಂಗ್ ಇಲ್ಲ. ಸೊ ಐ ಡೋಂಟ್ ಹ್ಯಾವ್ ಪ್ರಾಕ್ಟೀಸ್. ಆ್ಯಂಡ್ ಪ್ರಾಕ್ಟೀಸ್ ಇದ್ದರೆ ಐ ಥಿಂಕ್ ಐ ವುಡ್ ಹವ್ ಬೀನ್ ವೆರಿ ಹ್ಯಾಪಿ ಟು ಸಿಂಗ್ ಮೋರ್, ಬಿಕಾಸ್ ಐ ವುಡ್ ಹವ್ ಬಿನ್ ಪರ್ಫೆಕ್ಟ್ ವಿತ್ ಶ್ರುತಿ ಆ್ಯಂಡ್ ಎವ್ರಿಥಿಂಗ್. ಬಟ್ ಅಷ್ಟು ಪರ್ಫೆಕ್ಟಾಗಿ
I don't know. But thank you. I'll take that as a compliment. But really, you should try singing for films and I have sang a few songs. ಇನ್ ದ ಮೇನ್ ಸ್ಟ್ರೀಮ್ ಈ ಥರ ನಿಮ್ಮ ಇದಕ್ಕೆ ನೀವೇ ಈಗ ಮೇಘಮ್ ಕರ್ಕಾದಾಗ ಹೆಂಗೆ ಒಂದು ಜಾಝ್ ಮ್ಯೂಸಿಕ್ ಜೊತೆಗೆ ನೀವು ಡಾನ್ಸ್ ಮಾಡಿ ಐ ಫೀಲ್ ಫಾರ್ ಆಲ್ ದಟ್ ಇನ್ಫ್ಯಾಕ್ಟ್ ಅವಾರ್ಡ್ ಫಂಕ್ಷನಲ್ಲಿ ಯು ಆಲ್ಸೋ ಸ್ಯಾಂಗ್ ಅದನ್ನ ನಿಮ್ಮನ್ನು ಹಾಡಕ್ಕೆ ಹೇಳಿದ್ರು ನೀವು ಹಾಡ್ತೀರಾ ಸ್ವಲ್ಪ ಶೈ ಆಗ್ತೀರಾ ಬಟ್ ದೆನ್ ಯು ಸಿಂಗ್ ಐ ಫೀಲ್ ದಟ್ ಯು ಡೂ ಹ್ಯಾವ್ ದಟ್ ಟ್ಯಾಲೆಂಟ್ ಇನ್ ಯು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿದೆಯೋ ಆ ಮ್ಯೂಸಿಕಲ್ ಟೊನಾಲಿಟಿ ಅಂತ ಏನಿದೆ ಐ ಫೀಲ್ ಯು ಹ್ಯಾವ್ ಇಟ್ ಇನ್ಗ್ರೈನ್ಡ್ ಇನ್ ಯು ದಟ್ಸ್ ಆಲ್ಸೋ ಅ ಗಿಫ್ಟ್. Thank you so much. Can you please sing for us? Oh God. See, it's been 7-8 months since I did anything. ಮನೇಲಿ ಹಾಡ್ತಾ ಇರ್ತೀರಾ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ? No, I don't. So I don't even know now if I can sing or ನನ್ನ ವಾಯ್ಸ್ ಹೆಂಗಿದೆ ಅಂತ. ನಾನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನನಿಗೂ. Wow. That was like a throwback to me. ನಾವು ಬೆಳೆಯುವಾಗಲೂ ಈ ಹಾಡನ್ನೇ ಕೇಳ್ಕೊಂಡು ಬೆಳೆದಿದ್ದು. Amazing. Now see, this is what I'm talking about. ನಿಮ್ಮ ವಾಯ್ಸ್ ಹಿಂಗೇ ಇತ್ತು. It was so good. ನಮ್ಮ ಮನೇಲಿ ಅಮ್ಮ ಅಪ್ಪ ಯಾವಾಗಲೂ ಅಮ್ಮ ಕುಕಿಂಗ್ ಮಾಡೋವಾಗ ರೇಡಿಯೋ ಹಾಕ್ತಾರೆ. ಸೊ ಐ ಡೋಂಟ್ ನೋ ವಾಟ್ ಸ್ಟೇಷನ್ ಬಟ್ ಶಿ ಲೈಕ್ ಸರ್ಟನ್ RJs ಅವ್ರಿಗೆ ತುಂಬ ಇಷ್ಟ. ಸೊ ಈ ಹಳೆ ಕನ್ನಡ ಹಾಡು ಯಾವಾಗಲೂ ಪ್ಲೇ ಆಗ್ತಾ ಇರುತ್ತೆ. ಸೊ ನಮ್ಮ ಮನೆಗೆ ಹೋದರೆ ಆಫ್ಟರ್ನೂನ್ ಟೈಮಲ್ಲಿ ಅದು ಯಾವಾಗಲೂ ಇರುತ್ತೆ. ಸೊ ಐ ರಿಮೆಂಬರ್ ದ ಸಾಂಗ್ ಫ್ರಮ್ ದೇರ್ ಬಿಕಾಸ್ ಅದು ಯಾವಾಗಲೂ ಓಲ್ಡ್ ಸಾಂಗ್ಸ್ ವಿಲ್ ಬಿ ಪ್ಲೇಯಿಂಗ್. ಅವರು ಮೈ ಪೇರೆಂಟ್ಸ್ ಲವ್ ಓಲ್ಡ್ ಸಾಂಗ್ಸ್ ಅ ಲಾಟ್. ಬಟ್ ಯಾವ ಥರ ಮ್ಯೂಸಿಕ್ ನೀವು ಕೇಳ್ತೀರಾ ಮನೇಲಿದ್ರೆ? ನನ್ನ ಮ್ಯೂಸಿಕ್ ಥಿಂಗ್ ಇಸ್ ವೆರಿ ವೇರಿಡ್. ನನಗೆ ಹಳೆ ಹಾಡುಗಳು ನನಗೆ ತುಂಬ ಇಷ್ಟ. ಐ ಡೋಂಟ್ ನೋ ವೈ. ನನಗೆ ಯಾವಾಗಲೂ ಹಿಂಗೆ ಅನಿಸುತ್ತೆ, ಹಳೆ ಹಾಡು ಕೇಳಿದ್ದಾಗ ನಾನು ಆ ಟೈಮಲ್ಲಿ ಇದ್ದೆ ಅಂತ ನನಗೆ ಅನಿಸುತ್ತೆ. ದಿಸ್ ಇಸ್ ಮೈ ಟೈಮ್ ಸಾಂಗ್ ಅಂತ. ಹೊಸ ಸಾಂಗ್ಸ್ ಕೇಳಿದರೆ ನನಗೆ ಅಷ್ಟು ಐ ಡೋಂಟ್ ಫೀಲ್ ಸೊ ಕನೆಕ್ಟೆಡ್. ಸೊ ಓಲ್ಡ್ ಹಿಂದಿ ಸಾಂಗ್ಸ್, ಓಲ್ಡ್ ಕನ್ನಡ, ಓಲ್ಡ್ ತಮಿಳ್ ಸಾಂಗ್ಸ್ ಇದೆಲ್ಲ ನನಗೆ ತುಂಬ ಇಷ್ಟ. ಐ ಫೀಲ್ ಮೈ ಹಾರ್ಟ್ ಸ್ಮೈಲ್ಸ್ ವೆನ್ ಐ ಹಿಯರ್ ಓಲ್ಡ್ ಸಾಂಗ್ಸ್. ಸೊ ಐ ಲವ್ ದಟ್. ಓಲ್ಡ್ ಹಿಂದಿ ಸಾಂಗ್. ಓಲ್ಡ್ ಹಿಂದಿ ಸಾಂಗ್? ಯಾ. What should I sing? Let's sing. गुनगुना रहे हैं भंवरे, खिल रही है कली कली, कली 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 कली. गुनगुना रहे हैं भंवरे, खिल रही है कली कली. Wow. Amazing. It was so good. Thank you so much. ಅದೇ ನೀವು ಆ್ಯಕ್ಚುಲಿ ಇಷ್ಟು ಸಿಂಪಲಾಗಿ ಕೇಳ್ತಾ ತಕ್ಷಣ ಯೂಶಲಿ ಬೇಡ ಅಂತಾರೆ. ಐ ರಿಯಲಿ ಲೈಕ್ ಡಿಟ್ ದಟ್. ಕೇಳಿದ ತಕ್ಷಣ ನೀವು ನೋ ಅಂದರೆ ಯು ವೆರಿ ಸ್ವೀಟ್ಲಿ ಒಬ್ಲೈಜ್ಡ್. ಥ್ಯಾಂಕ್ ಯು ಸೋ ಮಚ್. I have to do that. I'm sitting here. I'm still in disbelief as to how down to earth you are as a person. ನಿಜವಾಗ್ಲೂ I don't think many of you would have met Nitya ma'am, but ನಿಜವಾಗ್ಲೂ ನೀವು ಬಂದ ತಕ್ಷಣ ನನಗೆ it still hasn't sunk in that a star of your stature is actually this down to earth, so humble. It's truly ಹಾರ್ಟ್ ವಾರ್ಮಿಂಗ್ ಅಂತ ಏನು ಹೇಳ್ತಾರೆ. ಇಟ್ಸ್ ಟ್ರೂಲಿ ಅಮೇಝಿಂಗ್ ದಟ್ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಯಾವ ಇದು ಹೋಗ್ತಿದೆ, ನಿಮ್ಮ ವ್ಯಕ್ತಿತ್ವನೂ ಇಲ್ಲಿದೆ. ಐ ಫೀಲ್ ಇಟ್ ಹ್ಯಾಸ್ ಜಸ್ಟ್ ಶಾರ್ಟ್ ಅಪ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಲವ್ಲಿ. ನಿಮ್ಮಲ್ಲೂ ಅದು ಇರಬೇಕು ಟು ರೆಕಗ್ನೈಸ್ ಗುಡ್ ಇನ್ ಎನಿ ಒನ್. ಏನಾದರೂ ನೋಡಿದರೆ ಅದ್ರಲ್ಲಿ ಒಳ್ಳೇದು ನೋಡೋಕ್ಕೆ ಆ ಕಣ್ಣುಗಳು ನಮಗೂ ಇರಬೇಕು. ಆ್ಯಂಡ್ ಐ ಥಿಂಕ್ ಯು ಹ್ಯಾವ್ ದಟ್ ವೆರಿ ಮಚ್. ನಾನು ಆಲ್ರೆಡಿ ಸ್ವಲ್ಪ ಇನ್ನು ನಾನು ಹಿಂಗೆ ಇದ್ದೀರಿ ನಿಮ್ಮ ನೋಡಿ ಅವಾಗ್ಲಿಂದ. ಬಟ್ ಇವತ್ತು ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಟರೆ ಅಷ್ಟೇ ಮೇಲೆ ಹಾರು ಹೋಗಿ ನಾನೇ ಕೂರ್ಬಿಡ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಆಲ್ ಆಫ್ ಅಸ್. ನೀವು ಕೇಳಿದ ತಕ್ಷಣ ಇಂಟರ್ವ್ಯೂ ಒಪ್ಕೊಂಡು ಬಂದ್ರಿ.
Thank you ಕನ್ನಡಲ್ಲಿ so ಮಾತಾಡೋದು much. ನನಗೆ ಏನು ಆಪರ್ಚುನಿಟಿ ಸಿಕ್ಕಿದ್ರು ಐ ವಿಲ್ ಇಮಿಡಿಯೇಟ್ಲಿ ಸೇ Immediately. ಎಸ್ ಟು ಇಟ್ ಅಟ್ ಲೀಸ್ಟ್ ಕನ್ನಡಲ್ಲಿ ಐ ನೆವರ್ ಗೆಟ್ ದ ಆಪರ್ಚುನಿಟಿ ಟು ಡೂ ಇಟ್ ಸೊ I'm very happy to be here and I really enjoyed the interview a lot and you asked me some very, very nice questions. Thank you. Thank you so much. Thank you so much, and we really hope to see Nithya Menon in a Kannada film Yes. very soon. Manifest it. Okay. Thank you so much. Thank you. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.